ಸಾವಯವ ಸಂಪದ. ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಕೇಳಿ ಕಾರ್ಯಕ್ರಮ ಸಾವಯವ ಸಂಪದ. ಆದಿ ಅನಾದಿಗೂ ಆಧಾರವಾಗಿಹ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಡಾಕ್ಟರ್ ಕರಿಬಸವರಾಜ್ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಜಾನುವಾರುಗಳಿಗೆ ಮೇವಿನ ಬೆಳೆಗಳ ಪೂರೈಕೆ, ಬೇಸಾಯ ಮತ್ತು ವಿಶೇಷವಾಗಿ ಹಾಲನ್ನು ಕೊಡುವಂತಹ ರಾಸುಗಳಿಗೆ ಅಜೋಲವನ್ನು ಮೇವಾಗಿ ಮೇವಿನ ಕೊರತೆ ಇರೋ ಸಂದರ್ಭದಲ್ಲಿ ಯಾವ ರೀತಿ ಪೂರೈಕೆ ಮಾಡ್ಬೋದು, ಮತ್ತು ಈಗಂತೂ ಬೇಸಿಗೆ ಹಂಗಾಮು ಮೇವಿಗೆ ಸಾಕಷ್ಟು ಕೊರತೆ ಇದೆ, ಅಸಾಂಪ್ರದಾಯಿಕವಾದ ಮೇವಿನ ಬೆಳೆಗಳನ್ನು ಕೂಡ ಏನಾದರೂ ಬಳಕೆ ಮಾಡ್ಕೋಬೋದಾ, ಒಟ್ಟಾರೆ ಮೇವು, ಮೇವಿನ ಉತ್ಪಾದನೆ, ಬಳಕೆ ಇದಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ತಾವು ಮಾಹಿತಿಯನ್ನು ನೀಡಬೇಕು. ಅಗತ್ಯವಾಗಿ ತಿಳಿಸ್ಕೊಡೋಣ. ಈಗ ನಮಗೆ ಆಹಾರ ಅಂತ ನಾವು ಹೇಗೆ ಹೇಳ್ತೀವಿ ಅಂದರೆ ನಮಗೆ ಅನ್ನ ಇರ್ಬೋದು, ಮುದ್ದೆ ಇರ್ಬೋದು, ಅಥವಾ ಬೇರೆ ಬೇರೆ ಧಾನ್ಯಗಳಿಂದ ತರಕಾರಿ ಇರ್ಬೋದು, ಇವೆಲ್ಲ ನಮಗೆ ಬೇಕಾದಂಥ ಮುಖ್ಯವಾದಂಥ ಆಹಾರ ಪದಾರ್ಥಗಳು. ಅದೇ ರೀತಿಯಾಗಿ ನಾವು 500 ರಾಸುಗಳಿಗೆ ಅಂತ ಬಂದಾಗ ಮುಖ್ಯವಾಗಿ ನಾವು ಮೇವುಗಳು ಅಂತ ಹೇಳ್ತೀವಿ. ಅದ್ರ ಜೊತೆಯಲ್ಲಿ ಮತ್ತು ಪೋಷಾಹಾರನೂ ಕೂಡ ಮುಖ್ಯವಾದಂಥದ್ದು. ಸೊ ಹಾಗಾಗಿ ಯಾಕೆ ರಾಸುಗಳಿಗೆ ಮೇವುಗಳು ಬಹಳ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ ಅಂತ ಹೇಳೋದಾದರೆ, ಮೇವುಗಳು ಮುಖ್ಯವಾಗಿ ಅವು ನಮಗೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳು. ಅಂದರೆ ನಮ್ಮ ಜಮೀನಲ್ಲೇ ನಮ್ಮ ಮಣ್ಣಲ್ಲಿರ್ತಕ್ಕಂಥ ಫಲವತ್ತತೆನ ಎತ್ಕೊಂಡು ಬೆಳೀತಕ್ಕಂಥ ನೈಸರ್ಗಿಕವಾದಂಥ ಸಂಪನ್ಮೂಲಗಳಾಗಿದೆ. ಜೊತೆಯಲ್ಲಿ ರಾಸುಗಳು ಕೂಡ ಈ ಒಂದು ಮೇವಿಗೆ ಅವಲಂಬಿತವಾದಂಥ ಒಂದು ಜೀರ್ಣಕ್ರಿಯೆಯನ್ನು ಹೊಂದಿರೋದ್ರಿಂದ ಸೊ ಮೇವುಗಳು ಬಹಳ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಈ ರಾಸುಗಳಿಗೆ ಅಗತ್ಯವಾಗಿ ಬೇಕಾದಂಥ ಪೋಷಕಾಂಶಗಳು ಪೂರೈಕೆ ಮಾಡೋಂಥ ಒಂದು ಮುಖ್ಯ ಪದಾರ್ಥಗಳು ಕೂಡ ಆಗಿದೆ. ಸೊ ಹಾಗಾಗಿ ಈ ಮೇವುಗಳಲ್ಲಿ ರಾಸುಗಳಿಗೆ ಮುಖ್ಯವಾದಂಥ ಪೋಷಕಾಂಶಗಳು ಯಾವ್ಯಾವುದು ಪೂರೈಕೆ ಆಗುತ್ತೆ ಅಂತ ನೋಡೋದಾದರೆ, ಮುಖ್ಯವಾಗಿ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಕನ್ನಡದಲ್ಲಿ ಶರ್ಕರ ಪಿಷ್ಟಗಳು ಅಂತ, ಅಂದರೆ ಶಕ್ತಿಯ ಮೂಲ, ಅದನ್ನು ಒದಗಿಸುತ್ತೆ. ಜೊತೆಗೆ ನಾವು ಪ್ರೋಟೀನ್ಸ್ ಅಥವಾ ಕನ್ನಡದಲ್ಲಿ ಸಸಾರಜನಕ ಅಂತ ಹೇಳ್ತೀವಿ. ಸೊ ಇದು ಸಂತಾನಾಭಿವೃದ್ಧಿಗೆ ಹೆಚ್ಚು ಅನುಕೂಲ ಮಾಡ್ತಕ್ಕಂಥದ್ದು. ಇವನ್ನು ಹಾಲಿನಲ್ಲಿರ್ತಕ್ಕಂಥ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಅನುಕೂಲ ಮಾಡ್ತಕ್ಕಂಥ ಒಂದು ಮುಖ್ಯವಾದಂಥ ಪೋಷಕಾಂಶ. ಇನ್ನು ಮುಂದುವರೆದಂತೆ ಖನಿಜಾಂಶಗಳು ಅಥವಾ ಲವಣಾಂಶಗಳು ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ನಾವು ಮಿನರಲ್ಸ್ ಅಂತ ಹೇಳ್ತೀವಿ. ಸೊ ಇವು ಕೂಡ ಮುಖ್ಯವಾದಂಥ ಒಂದು ಪೋಷಕಾಂಶಗಳ ಗುಂಪು. ಜೊತೆಯಲ್ಲಿ ಮೇಧಸ್ಸು ಮತ್ತು ಫ್ಯಾಟ್ ಅಂತ ಹೇಳ್ತೀವಿ. ಸೊ ಇಷ್ಟು ಮುಖ್ಯವಾದಂಥ ಒಂದು ಪೋಷಕಾಂಶಗಳು. ಈ ಪೋಷಕಾಂಶಗಳು ಏನಕ್ಕೆ ಬೇಕು ರಾಸುಗಳಿಗೆ ಅಂತ ಹೇಳೋದಾದರೆ, ಮುಖ್ಯವಾಗಿ ನಾವು ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅಂತ ಹೇಳ್ತೀವಿ, ಅಂದರೆ ಬಾಡಿ ಮೇಂಟೆನೆನ್ಸ್ಗೆ ಬೇಕಾಗುತ್ತೆ. ಜೊತೆಗೆ ಸಂತಾನಾಭಿವೃದ್ಧಿ, ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ, ಸಂತಾನಾಭಿವೃದ್ಧಿಗೂ ಕೂಡ ಪೋಷಕಾಂಶಗಳು ಬೇಕಾಗುತ್ತೆ. ನಮ್ಮ ಹೈನುಗಾರಿಕೆಯಲ್ಲಿ ಮುಖ್ಯವಾಗಿ ಹಾಲಿನ ಉತ್ಪಾದನೆ ಅಥವಾ ನಾವು ಸಾಮರ್ಥ್ಯಕ್ಕೆ ಅನುಗುಣವಾದಂಥ ಹಾಲಿನ ಉತ್ಪಾದನೆ ಅಂತ ಹೇಳ್ತೀವಿ. ಅಂದರೆ ರಾಸುವಿನ ತಳಿ ಗುಣಧರ್ಮಕ್ಕೆ ಅನುಗುಣವಾಗಿ ಉತ್ಪಾದನೆ ಆಗಬೇಕಾಗುತ್ತೆ ಹಾಲಿನ ಉತ್ಪಾದನೆಗೆ. ಸೊ ಹಾಗಾಗಿ ಪೋಷಕಾಂಶಗಳು ಬೇಕು. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಗುಣಮಟ್ಟದ ಹಾಲಿನ ಉತ್ಪಾದನೆ ಅಂತ ಹೇಳ್ತೀವಿ. ಅಂದರೆ ನಿಗದಿತ ಗುಣಮಟ್ಟ ಅಂತ ನಾವೇನು ಹೇಳ್ತೀವಿ ಹಾಲನ್ನು, ಸೊ ಆ ನಿಗದಿತ ಹಾಲಿನ ಗುಣಮಟ್ಟ ಬೇಕು ಅಂದರೂ ಕೂಡ ಈ ಪೋಷಕಾಂಶಗಳೆಲ್ಲ ಬೇಕಾಗುತ್ತೆ. ಇವೆಲ್ಲ ಪೋಷಕಾಂಶಗಳು ಸೊ ನಾವು ನೈಸರ್ಗಿಕವಾಗಿ ಬೆಳೀತಕ್ಕಂಥ ಮೇವಿನ ಬೇರೆ ಬೇರೆ ಬೆಳೆಗಳಿಂದ ಸೊ ಇದು ಪೂರೈಕೆ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಮೇವುಗಳು ಭಾಳ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಅದರಲ್ಲೂ 500 ರಾಸುಗಳಿಗೆ ಸೊ ನಾರಿನಾಂಶವುಳ್ಳ ಆಹಾರವನ್ನು ಅಥವಾ ನಾರಿನಾಂಶವನ್ನು ಪೂರೈಕೆ ಮಾಡ್ತಕ್ಕಂಥ ಮುಖ್ಯವಾದಂಥ ಒಂದು ಪದಾರ್ಥಗಳು ಅಂತ ನಾವು ಹೇಳ್ಬೋದು. ಇದು ಸೊ ಮೇವುಗಳ ಒಂದು ಪ್ರಾಮುಖ್ಯತೆ. ಸೊ ಮೇವುಗಳು ಅಂತ ಬಂದಾಗ ನಾವು ಮುಖ್ಯವಾಗಿ ನಾವು 2 ಗುಂಪುಗಳನ್ನು ಮಾಡ್ತೀವಿ. ಒಂದು ಒಣಮೇವು ಮತ್ತು ಹಸಿರು ಮೇವು ಅಂತ ಹೇಳ್ತೀವಿ. ಅಂದರೆ ಹೆಸರು ಹೇಳೋ ಹಾಗೆ ಒಣಮೇವು ಅಂದರೆ ಸೊ ಅದರಲ್ಲಿ ಮುಖ್ಯವಾಗಿ ನೀರಿನಂಶ ಅತಿ ಕಡಿಮೆ ಇರುತ್ತೆ, ಜೊತೆಗೆ ಪೋಷಕಾಂಶಗಳು ಕೂಡ ಅತ್ಯಲ್ಪವಾಗಿರುತ್ತೆ. ಇನ್ನು ಅದರಲ್ಲಿ ಏನು ಹೆಚ್ಚಿನದಾಗಿರುತ್ತೆ ಅಂದರೆ ಒಣಮೇವಲ್ಲಿ ಮುಖ್ಯವಾಗಿ ನಾರಿನಾಂಶ ಹೆಚ್ಚಿಗೆ ಇರುತ್ತೆ. ಸೊ ಕಚ್ಚಾ ನಾರಿನಾಂಶ ಅಂತ ಹೇಳ್ತೀವಿ. ಸೊ ರಾಸುಗಳಿಗೆ ಈ ಕಚ್ಚಾ ನಾರಿನಾಂಶವನ್ನು ಕೂಡ ಭಾಳ ಮುಖ್ಯವಾಗಿ ಬೇಕಾಗುತ್ತೆ. ಸೊ ಅದರ ಜೀರ್ಣಾಂಗ ವ್ಯವಸ್ಥೆಗೆ. ನಂತರದಲ್ಲಿ ಬರೋದಾದರೆ ನಾವು ಹಸಿರು ಮೇವು ಅಂತ ಹೇಳ್ತೀವಿ, ಗ್ರೀನ್ ಫಾಡರ್ ಅಂತ. ಇವು ಭಾಳ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ ಹಸಿರು ಮೇವು. ಯಾಕೆಂದರೆ ಯಥೇಚ್ಛವಾದಂಥ
ಒಂದು ಪೋಷಕಾಂಶಗಳನ್ನು ಹೊಂದಿರುತ್ತೆ ಹಸಿರು ಮೇವು. ರಸವತ್ತತೆ ಅಥವಾ ನೀರಿನ ಅಂಶ ಅಂತ ಹೇಳ್ತೀವಿ ನಾವು. ಸೊ ಅದು ಕೂಡ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ. ನಿಗದಿತ ಪ್ರಮಾಣದಲ್ಲಿ ನಾರಿನಂಶ ಇರುತ್ತೆ. ಹಸಿರು ಮೇವುಗಳು ರಾಸುಗಳಿಗೆ ಬೇಕಾದಂಥ ಪೋಷಕಾಂಶವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸುತ್ತೆ. ಸೊ ಹಾಗಾಗಿ ಹಸಿರು ಮೇವುಗಳು ಕೂಡ ಭಾಳ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ರಾಸುಗಳಲ್ಲಿ ನಾವು ನಿಗದಿತ ಹಾಲಿನ ಗುಣಮಟ್ಟ ಬರಬೇಕು ಅಂದರೆ ಮತ್ತು ಅದರ ಸಾಮರ್ಥ್ಯಕ್ಕನುಗುಣವಾದ ಹಾಲನ್ನು ಪಡಿಬೇಕಂದ್ರೆ ಕೂಡ ರಾಸುಗಳಿಗೆ ನಾವು ಆಹಾರ ಪದ್ಧತಿ ಅನ್ವಯ ಹಸಿರು ಮೇವು ಮತ್ತು ಒಣಮೇವನ್ನು ಎರಡನ್ನೂ ಕೊಡಬೇಕಾಗುತ್ತೆ. ಅದರಲ್ಲಿ ಹೆಚ್ಚಿನ ಪ್ರಮಾಣದ ಹಸಿರು ಮೇವನ್ನು ಅಂದರೆ 75% ನಾವು ಹಸಿರು ಮೇವನ್ನು ಕೊಡಬೇಕಾಗುತ್ತೆ. ಇನ್ನು ಉಳಿಕೆ 25% ಒಣಮೇವಿನಿಂದ ನಾರಿನಂಶವನ್ನು ಪೂರೈಕೆ ಮಾಡಲಿಕ್ಕೆ ಕೊಡ್ತಕ್ಕಂಥದ್ದು. ಸೊ ಇದನ್ನು ಆಹಾರ ಪದ್ಧತಿ ಅಂತ ಹೇಳ್ತೀವಿ. ಅಂದರೆ ಆಹಾರ ಪದ್ಧತಿ ಅಂದರೆ ಇಷ್ಟೇ, ರಾಸುಗಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನು ಪೂರೈಕೆ ಮಾಡಲಿಕ್ಕೆ ನಾವು ಎಷ್ಟು ಆಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು. ಅಂದರೆ ವೈಜ್ಞಾನಿಕವಾಗಿ ನಾವು ಹೇಳ್ತೇವೆ, ರಾಸುವಿನ ತನ್ನ ತೂಕದ 10% ನಾವು ಮೇವನ್ನು ಕೊಡಬೇಕು ಅಂತ ಹೇಳ್ತೀವಿ. ಅಂದರೆ ಉದಾಹರಣೆಗೆ ಒಂದು ಸರಾಸರಿ ರಾಸು ಒಂದು 10 ಲೀಟ್ರು ಕೊಡುತ್ತೆ ಮಿಶ್ರತಳಿ ರಾಸು ಅಂದರೆ. ಸೊ ಅದರ ಒಂದು 10% ತೂಕದ 10% ಅಂದರೆ ಒಂದು 30 kg ಅಂತ ಬರುತ್ತೆ. ಸೊ ಆ 30 kg ಅಂದರೆ ಇದು ಹಸಿರು ಮೇವು ಮತ್ತು ಒಣಮೇವನ್ನು ಒಳಗೊಂಡಂತೆ. ಈಗಾಗಲೇ ಹೇಳ್ದ ಹಾಗೆ ಸೊ 75% ಈ ಪ್ರಮಾಣದ 75% ಹಸಿರು ಮೇವು, ಇನ್ನು 25% ಒಣಮೇವನ್ನು ಕೊಡಬೇಕಾಗುತ್ತೆ. ಸೊ ಇಷ್ಟು ಕೊಟ್ಟಾಗ ರಾಸುಗಳಿಗೆ ಅಗತ್ಯವಾಗಿ ಬೇಕಾದಂಥ ಪೋಷಕಾಂಶಗಳು ಸಮರ್ಪಕವಾಗಿ ಪೂರೈಕೆ ಆಗುತ್ತೆ. ಮುಂದುವರೆದಂತೆ ಯಾವ್ಯಾವುದು ಮುಖ್ಯವಾದಂಥ ಹಸಿರು ಮೇವುಗಳಿದೆ, ನಾವು ಯಾವ ಪರಿಸ್ಥಿತಿ ಯಾವ ಸಂದರ್ಭದಲ್ಲಿ ಈ ಬೆಳೆಗಳನ್ನು ಬೆಳಿಬೋದು ಅಂತ ನಾನು ಹೇಳ್ತಾ ಹೋಗ್ತೇನೆ. ಸೊ ಮುಖ್ಯವಾಗಿ ನಾವು ಹಸಿರು ಮೇವುಗಳಲ್ಲೂ ಕೂಡ 2 ಗುಂಪುಗಳನ್ನು ಮಾಡ್ತೇವೆ. ಒಂದು ಏಕದಳ ಮೇವಿನ ಬೆಳೆಗಳು ಅಂತ ಹೇಳ್ತೀವಿ, ಇನ್ನೊಂದು ದ್ವಿದಳ ಮೇವಿನ ಬೆಳೆಗಳು ಅಂತ ಹೇಳ್ತೀವಿ. ಸೊ ಮುಖ್ಯವಾಗಿ ಏಕದಳಗೆ ದ್ವಿದಳಕ್ಕೆ ಇರತಕ್ಕಂಥ ವ್ಯತ್ಯಾಸ ಏನಂದರೆ ಪೋಷಕಾಂಶಗಳು ವಾರ ಇರ್ಬೋದು, ಅಥವಾ ನಾವು ನೋಡಿದ ಕೂಡಲೇ ಗೊತ್ತಾಗ್ತಕ್ಕ ಎಲ್ಲ ಗರಿ ರೂಪದಲ್ಲಿ ಇರ್ತಕ್ಕಂಥದ್ದು, ಅಥವಾ ಹುದ್ವಾದಂಥ ಎಲೆಯನ್ನು ಹೊಂದಿರ್ತಕ್ಕಂಥದ್ದು, ಅಥವಾ ಈಗ ನಾವು ಜೋಳ, ರಾಗಿ, ಗೋಧಿ ಅದರ ಬಿತ್ತನೆ ಬೀಜವನ್ನು ಗಮನಿಸಿದಾಗ ಸೊ ಅದು ಒಂದೇ ಭಾಗ ಆಗುತ್ತೆ. ಅಂದರೆ 2 ಸಮನಾಗಿ ಅದು ಭಾಗ ಆಗಲ್ಲ. ಅದೆಲ್ಲದಕ್ಕೂ ಕೂಡ ನಾವು ಏಕದಳ ಬೆಳೆಗಳು ಅಂತ ಹೇಳ್ತೀವಿ. ಸೊ ಈ ಒಂದು ಏಕದಳ ಅದರ ಧಾನ್ಯಗಳಿರ್ಬೋದು, ಸೊ ಅದರಿಂದ ಉತ್ಪಾದನೆ ಆಗ್ತಂಥ ಮೇವಿರ್ಬೋದು. ಸೊ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಶರ್ಕರ ಪಿಷ್ಟಗಳು, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ, ಅಥವಾ ಸಿಹಿ ವಸ್ತುಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಇನ್ನು ನಾವು ದ್ವಿದಳಕ್ಕೆ ಬಂದಾಗ ಸೊ ದ್ವಿದಳದಲ್ಲಿ ಎಲ್ಲ ಬೇಳೆಕಾಳುಗಳು ಅಥವಾ ಸೊ ಅದರ ಧಾನ್ಯ ಸಮನಾಗಿ 2 ಭಾಗ ಆಗುತ್ತೆ. ಅದಕ್ಕೆ ನಾವು ದ್ವಿದಳ ಅಂತಕ್ಕಂಥದ್ದು. ಅಥವಾ ನಾವು ತುಂಬ ಸುಲಭವಾಗಿ ಹೇಳೋದಾದರೆ ಯಾವೆಲ್ಲ ಬೆಳೆಗಳು ಅದರ ಎಲೆಗಳು ಅಗಲವಾಗಿರುತ್ತೆ, ಸೊ ಇದೆಲ್ಲನೂ ಕೂಡ ನಾವು ದ್ವಿದಳ ಅಂತ ಹೇಳ್ತೀವಿ. ಸೊ ಇದರ ಮುಖ್ಯ ಗುಣ ಏನು ದ್ವಿದಳದ್ದು ಅಂದರೆ ಸೊ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡ್ತಕ್ಕಂಥ ಒಂದು ಗುಣಧರ್ಮ, ಅಂದರೆ ನಾವು ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳ್ತೀವಿ. ಈ ಹಿನ್ನೆಲೆಯಲ್ಲಿ ಸೊ ಆ ಒಂದು ದ್ವಿದಳ ಬೆಳೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಸಸಾರಜನಕ ಪ್ರೋಟೀನ್ ಅಂಶ ಇರುತ್ತೆ. ಸೊ ಹಾಗಾಗಿ ರಾಸುಗಳಿಗೆ ಮುಖ್ಯವಾಗಿ ಏಕದಳ ಬೆಳೆಗಳು ಅಂದರೆ ಹುಲ್ಲಿನ ಜಾತಿಗೆ ಸೇರಿರ್ತಕ್ಕಂಥ ಮೇವಿನ ಬೆಳೆಗಳಲ್ಲಿ ನಮಗೆ ಶರ್ಕರ ಪಿಷ್ಟಗಳು ಪೂರೈಕೆ ಆದರೆ, ದ್ವಿದಳ ಅಥವಾ ನಾವು ಸೊಪ್ಪಿನ ಜಾತಿಗೆ ಸೇರಿರ್ತಕ್ಕಂಥ ಮೇವಿನ ಬೆಳೆಗಳಿಂದ ನಮಗೆ ಸಸಾರಜನಕ ಪೂರೈಕೆ ಆಗುತ್ತೆ. ಸೊ ಹಾಗಾಗಿ ನಾವು ರಾಸುಗಳಿಗೆ ಮೇವುಗಳನ್ನು ಕೊಡಬೇಕಾದ್ರೆ ಏಕದಳ ಮತ್ತು ದ್ವಿದಳ ಮೇವುಗಳನ್ನು ಒಳಗೊಂಡಂತೆ ನಾವು ಮೇವುಗಳನ್ನು ಪೂರೈಕೆ ಮಾಡಬೇಕಾಗುತ್ತೆ. ಅಂದರೆ ಅರ್ಥ ಇಷ್ಟೇ, ರಾಸುಗಳಿಗೆ ನಾವು ಸಮತೋಲನ ಆಹಾರವನ್ನು ನೀಡ್ದಂಗೆ ಆಗುತ್ತೆ, ಅಂದರೆ ಏಕದಳ ಮತ್ತು ದ್ವಿದಳನು. ಸೊ ಇದರಲ್ಲೂ ಅಷ್ಟೇ, ಈ ಹಸಿರು ಮೇವಿನ ಪ್ರಮಾಣದ 75% ನಾವು ಏಕದಳ ಬೆಳೆಗಳನ್ನು ಕೊಡಬೇಕಾಗುತ್ತೆ, ಅಂದರೆ ಹುಲ್ಲಿನ ಜಾತಿಗೆ ಸೇರಿರ್ತಕ್ಕಂಥದ್ದು. ಉಳಿಕೆ 25% ನಾವು ಸೊಪ್ಪಿನ ಜಾತಿಗೆ ಸೇರಿರ್ತಕ್ಕಂಥ ದ್ವಿದಳ ಮೇವಿನ ಬೆಳೆಗಳಿಂದ ಕೊಡಬೇಕಾಗುತ್ತೆ. ಯಾವೆಲ್ಲ ಏಕದಳ ಬೆಳೆಗಳು ಇದೆ, ಅವನ್ನ ಹೇಗೆ ಬೆಳಿಬೋದು, ಸೊ ಅದರ ಪ್ರಾಮುಖ್ಯತೆ ಹೇಗೆ ಹಾಲು ಉತ್ಪಾದನೆಯಲ್ಲಿ ಮತ್ತು ಗುಣಮಟ್ಟದಲ್ಲಿ ಅಂತ ನೋಡೋದಾದರೆ, ಸೊ ಇಲ್ಲೂ ಕೂಡ ಅಷ್ಟೇ, ಏಕದಳ ಅಂದರೆ ಹುಲ್ಲಿನ ಜಾತಿಗೆ ಸೇರಿರ್ತಕ್ಕಂಥ ಏಕದಳ ಬೆಳೆಗಳು ಬೆಳೆಯುವ ಅವಧಿಗೆ ಅನುಗುಣವಾಗಿ ವಾರ್ಷಿಕ ಅಥವಾ ಋತುಮಾನ ಅಂತ ಒಂದು ಗುಂಪನ್ನು ಮಾಡ್ತೀವಿ. ಇನ್ನೊಂದು ಗುಂಪನ್ನು ಏಕದಳ ಬಹುವಾರ್ಷಿಕ ಅಂತ ಹೇಳ್ತೀವಿ. ಸೊ ಏಕದಳ ವಾರ್ಷಿಕ ಅಂದರೆ ಒಂದು ಸೀಸನ್ಗೆ ಅಥವಾ ಒಂದು ಋತುಮಾನಕ್ಕೆ ಸಿಗ್ತಕ್ಕಂಥದ್ದು. ಇನ್ನು ಬಹುವಾರ್ಷಿಕ ಅಂದರೆ ಹೆಸರು ಹೇಳೋ ಹಾಗೆ ಸೊ ಒಂದು ವರ್ಷಕ್ಕಿಂತ ಅಥವಾ ಒಂದು ಸೀಸನ್ಗಿಂತ ಹೆಚ್ಚಿನ ಅವಧಿ ಇರುತ್ತೆ. ಅಂದರೆ ನಾವು ಕುಯ್ದಂತೆ ಮತ್ತೆ ಮೇವನ್ನು ಪಡಿಬೋದಾದಂಥ ಒಂದು ಬೆಳೆಗಳಿಗೆ ನಾವು ಬಹುವಾರ್ಷಿಕ ಅಂತ ಹೇಳ್ತೀವಿ. ಮುಖ್ಯವಾದಂಥ ಏಕದಳ ಋತುಮಾನಕ್ಕೆ ಬಂದರೆ, ಅಂದರೆ ಒಂದು ಸೀಸನ್ನಲ್ಲಿ ಬೆಳೀತಕ್ಕಂಥದ್ದು, ಸೊ ಏಕದಳದಲ್ಲಿ 3 ಮುಖ್ಯವಾದಂಥ ಬೆಳೆಗಳು ಬರುತ್ತೆ. ಒಂದು ಮೇವಿನ ಜೋಳ ಅಂತ ಹೇಳ್ತೀವಿ, ಅಥವಾ ಸಣ್ಣ ಜೋಳ ಅಂತ ಗ್ರಾಮಾಂತರವಾಗಿ ಹೇಳ್ತಾರೆ. ಸೊ ಇನ್ನೊಂದು ಮೇವಿನ ಮೆಕ್ಕೆಜೋಳ ಅಥವಾ ಮೇವಿನ ಮುಸುಕಿದ ಜೋಳ ಅಂತ ಹೇಳ್ತೀವಿ, ಅಥವಾ ದಪ್ಪ ಜೋಳ ಅಂತ ಕೂಡ ಹೇಳ್ತಾರೆ. ಮೂರನೇದಾಗಿ ಮೇವಿನ ಸಜ್ಜೆ ಅಂತ ಹೇಳ್ತೀವಿ. ಇವು 3 ಮುಖ್ಯವಾದಂಥ ಏಕದಳ ಋತುಮಾನ
ಬೆಳೆಗಳು ಅಂತ ಹೇಳ್ತೀವಿ. ಸೊ ಈ 3 ಬೆಳೆಗಳನ್ನು ಬೆಳಿಬೇಕಾದ್ರೆ ಮುಖ್ಯವಾಗಿ ಸರಿಸುಮಾರು ನಾವು 1 ಎಕರೆ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ 10ರಿಂದ 15 kg ಬಿತ್ತನೆ ಪ್ರಮಾಣ ಬೇಕಾಗತ್ತೆ. ಇದನ್ನು ನಾವು ರೈತರಿಗೆ 2 ಥರದಲ್ಲೂ ಕೂಡ ಬೆಳೀತಾರೆ. ಒಂದು ಹಾಗೆ ಎರಚೋದು ಅಥವಾ ಚೆಲ್ಲೋದು ಮಾಡೋದ್ರಿಂದ, ಇನ್ನೊಂದು ಸಾಲಲ್ಲಿ ಬಿತ್ತನೆ ಮಾಡ್ತಾರೆ. ಸೊ ಮುಖ್ಯವಾಗಿ ಈ ಮೇವುಗಳನ್ನು ಬೆಳಿಬೇಕಾದ್ರೆ ಸಾಲಲ್ಲಿ, ಅದರಲ್ಲೂ ಋತುಮಾನ ಬೆಳೆಗಳನ್ನು ಸಾಲಲ್ಲಿ ಬಿತ್ತನೆ ಮಾಡಿದ್ರೆ ನಮಗೆ ವ್ಯವಸ್ಥಿತವಾಗಿ ಮೇವನ್ನು ಇಳುವರಿ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಯಲ್ಲಿ ನಾನು ಈಗಾಗಲೇ ಮುಂಚಿತವಾಗಿ ಹೇಳಿದ ಹಾಗೆ ಏಕದಳ ಮತ್ತು ದ್ವಿದಳನ ನಾವು ಮಿಶ್ರಣ ಮಾಡಿ ಕೊಡಬೇಕಾಗಿರೋದ್ರಿಂದ ಈ ಒಂದು ಮೆಕ್ಕೆಜೋಳ ಅಥವಾ ಸಣ್ಣ ಜೋಳ ಅಥವಾ ಮೇವಿನ ಜೋಳ ಅಂತ ನಾವೇನು ಹೇಳ್ತೀವ, ಇದನ್ನು ಬಿತ್ತನೆ ಸಂದರ್ಭದಲ್ಲಿ ಇದರ ಒಟ್ಟಿಗೆ ಅಂದರೆ ಒಂದು 10 kg ಬಿತ್ತನೆನ ಮಾಡ್ತೀವಿ ನಾವು ಅಂದರೆ, ಸೊ ಅದರ ಜೊತೆಯಲ್ಲಿ ಅಟ್ಲೀಸ್ಟ್ 1 ಅಥವಾ 1.5 kg ದ್ವಿದಳದ್ದು ಅಂದರೆ ಅಲಸಂದೆ ಇರ್ಬೋದು, ವೆಲ್ವೆಟ್ ಬೀನ್ಸ್ ಅಂತ ಇರ್ಬೋದು, ಹುರುಳಿ ಇರ್ಬೋದು, ಇದರಲ್ಲಿ ಮಿಶ್ರವಾಗಿ ಬೆಳೆದಾಗ ಏನಾಗುತ್ತೆ, ನಮಗೆ ಒಂದೇ ಪ್ರದೇಶದಲ್ಲಿ ನಮಗೆ ಏಕದಳ ಮತ್ತು ದ್ವಿದಳ ಸಿಕ್ಕತ್ತೆ. ಆಹಾರ ಸಮತೋಲ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ 3 ಬೆಳೆಗಳನ್ನು ಅಂದರೆ ಈ ಋತುಮಾನ ಬೆಳೆಗಳನ್ನು ಮುಖ್ಯವಾಗಿ ನಾವು ಮಳೆಗಾಲದಲ್ಲಿ ಹಾಕ್ತೇವೆ. ಮಳೆಯಾಶ್ರಯದಲ್ಲಿ ಇರ್ತಕ್ಕಂಥದ್ದು ಮೇಯಿಂದ ಹಿಡಿದು ಕೂಡ ಜೂನ್ ಜುಲೈವರೆಗೂ ಕೂಡ ನಾವು ಇದನ್ನು ಬಿತ್ತನೆನ ಮಾಡ್ಬೋದಾಗಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಸಣ್ಣ ಜೋಳ ಅಂತ ಬಂದಾಗ ನಾವು ಮೇವಿನ ಜೋಳ ಅಂತ ನಮ್ಮ ಈ ಕರ್ನಾಟಕದಲ್ಲಿ ಎಲ್ಲ ಹಾಲು ಒಕ್ಕೂಟಗಳಿಂದಲೂ ಕೂಡ ಸೊ ಮೇವಿನ ಜೋಳವನ್ನು ಸಬ್ಸಿಡಿ ರೇಟಲ್ಲಿ ಅಂದರೆ ಅನುದಾನದ ದರದಲ್ಲಿ ರೈತರಿಗೆ ಅನುಕೂಲ ಆಗಲಿ, ಮೇವನ್ನು ಬೆಳ್ಕೊಳ್ಳಿ ಅಂತ ಸರಿಸುಮಾರು 50 ಭಾಗದಷ್ಟು ಅನುದಾನವನ್ನು ಕೊಡ್ತಕ್ಕಂಥ ಪದ್ಧತಿ ಇದೆ. ರೈತರು ಈ ಮಳೆಗಾಲದಲ್ಲಿ ಹಾಕ್ಕೊಂಡಾಗ ಅದರಲ್ಲೂ ಸಣ್ಣ ಜೋಳ ಏನಾಗುತ್ತೆ, ಅದನ್ನು ಮಲ್ಟಿಕಟ್ ಅಂತ ನಾವು ಹೇಳ್ತೀವಿ. ಅಂದರೆ ಒಂದು 2-3 ಕಟಾವುಗಳನ್ನು ಪಡಿಬೋದಾಗಿರುತ್ತೆ. ಈ ರೀತಿ ನೀರಾವರಿ ಆಶ್ರಯ ಇರ್ತಕ್ಕಂಥವ್ರು ಅಥವಾ ಮಳೆ ಬರ್ತಕ್ಕಂಥದ್ದು ಒಂದು 2-3 ಕಟಾವನ್ನು ಮಾಡ್ಬೋದು. ಈ 3 ಋತುಮಾನ ಬೆಳೆಗಳಲ್ಲಿ ಮುಖ್ಯವಾಗಿ ನಾವು ಮೇವನ್ನು ಕೊಡ್ತಕ್ಕಂಥ ಹಂತನೂ ಭಾಳ ಮುಖ್ಯ. ಸೊ ಹಾಲುಗಾಳು ಹಂತ ಅಥವಾ ಹೂ ಬಿಡೋ ಹಂತ ಅಂತ ಹೇಳ್ತೀವಿ. ಅಂದರೆ ತೆನೆ ಕಟ್ಟೋ ಹಂತದಲ್ಲಿ ರಾಸುಗಳಿಗೆ ಮೇವನ್ನು ಕೊಡಬೇಕು. ಸೊ ಆವಾಗ ಏನಾಗುತ್ತೆ, ಅದರಲ್ಲಿ ಪೋಷಕಾಂಶಗಳ ಪ್ರಮಾಣ ಯಥೇಚ್ಛವಾಗಿರುತ್ತೆ. ಸೊ ರಾಸುಗಳಲ್ಲಿ ಹಾಲು ಉತ್ಪಾದನೆ ಹೆಚ್ಚಾಗಲಿಕ್ಕೆ ಮತ್ತು ಗುಣಮಟ್ಟ ಸುಧಾರಣೆ ಆಗಲಿಕ್ಕೆ ಹೆಚ್ಚು ಅನುಕೂಲ ಆಗ್ತಕ್ಕಂಥದ್ದು. ಸೊ ಏಕದಳ ಬಹುವಾರ್ಷಿಕಕ್ಕೆ ಬಂದರೆ, ಬಹುವಾರ್ಷಿಕ ಅಂದರೆ ನಾವು ಒಮ್ಮೆ ಇದರ ಕಾಂಡವನ್ನು ಅಥವಾ ಇದರ ಬೀಜವನ್ನು ನಾವು ಹಾಕಿದ್ರೆ ಸರಿಸುಮಾರು ಕನಿಷ್ಠ ಒಂದು 8-10 ವರ್ಷಗಳವರೆಗೆ ಇದರ ಮೇವಿನ ಇಳುವರಿಯನ್ನು ನಾವು ಪಡಿಬೋದಾಗಿರುತ್ತೆ. ಅಂದರೆ ನಾವು ಇದನ್ನು ಕಟ್ ಮಾಡಿದಂತೆ ಮತ್ತೆ ಬೆಳೀತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಬಹುವಾರ್ಷಿಕ ಅಂತ ನಾವು ಹೇಳ್ತೇವೆ. ಸೊ ಇದರಲ್ಲಿ ಮುಖ್ಯವಾದಂಥ ಏಕದಳ ಬಹುವಾರ್ಷಿಕಕ್ಕೆ ಬಂದರೆ, ಸೊ ಅದರಲ್ಲಿ ಮೊದಲನೆಯದು, ಸೊ ಎಲ್ರಿಗೂ ಭಾಳಷ್ಟು ಪ್ರಚಲಿತದಲ್ಲಿರ್ತಕ್ಕಂಥದ್ದು ಒಂದು ಅಂತ ಹೇಳಿದರೆ ನಾವು ಹೈಬ್ರಿಡ್ ನೇಪಿಯರ್ ಅಥವಾ ನೇಪಿಯರ್ ಹುಲ್ಲು ಅಂತ ಹೇಳ್ತೀವಿ. ಸೊ ಅದನ್ನು ಸಾಮಾನ್ಯವಾಗಿ ರೈತರು ಅದನ್ನು ಸೀಮೆ ಹುಲ್ಲು ಅಥವಾ ಫಾರಮ್ ಹುಲ್ಲು ಅಥವಾ ಡೈರಿ ಕಡ್ಡಿ ಅಂತಲೂ ಕೂಡ ಹೇಳ್ತಾರೆ. ಸೊ ಇದು ಮೇವುಗಳಲ್ಲೇ ಹೆಚ್ಚು ಒಂದು ಮೇವಿನ ಉತ್ಪಾದನೆಯನ್ನು ನೀಡ್ತಕ್ಕಂಥ ಒಂದು ಬೆಳೆಯಾಗಿರ್ತೀವಿ. ಇದನ್ನು ಯಾವ ರೀತಿ ಬೆಳೆಯೋದು ಅಂದರೆ, ಇದಕ್ಕೆ ಯಾವುದೇ ಬಿತ್ತನೆ ಬೀಜ ಬರಲ್ಲ. ಸೊ ಕಾಂಡ ಚೆನ್ನಾಗಿ ಬಲ್ತಿರ್ತಕ್ಕಂಥ ಕಾಂಡವನ್ನು ನಾವು ನಾಟಿ ಮಾಡಿಕೊಂಡು ಬೆಳಿಬೋದಾಗಿರುತ್ತೆ, ಅಥವಾ ಅದರ ಬೇರನ್ನು ಕೂಡ ಹಾಕಿ ಬೆಳಿಬೋದಾಗಿರುತ್ತೆ. ಇದರಲ್ಲೂ ಕೂಡ ನೇಪಿಯರ್ ಹುಲ್ಲಲ್ಲೂ ಕೂಡ ಸೊ ಸಾಕಷ್ಟು ತಳಿಗಳಿದೆ. ಸೊ ಆರಂಭದಲ್ಲಿ ಈ ತಳಿಯನ್ನು ಅಭಿವೃದ್ಧಿಪಡಿಸಿದಾಗ ಅಂದರೆ NB21 ಅಂತ ಹೇಳ್ತೀವಿ, ನೇಪಿಯರ್ ಬಾಜ್ರಾ ಅಂತ. ತದನಂತರದಲ್ಲಿ ಕೋವನ್, ಕೋಟು, ಕೋತ್ರಿ, ಕೋಪರ್ ಅಂತ ಹೇಳ್ತೀವಿ. ಇತ್ತೀಚಿನ ತಳಿಗಳು ಅಂತ ಬಂದಾಗ ನಾವು ಇದರಲ್ಲಿ ಸೂಪರ್ ನೇಪಿಯರು ಮತ್ತು ಜೈಂಟ್ ನೇಪಿಯರ್ ಅಂತಲೂ ಕೂಡ ಹೇಳ್ತೀವಿ. ಇದು ಸರಿಸುಮಾರು ಕಬ್ಬಿನ ರೀತಿ ಬೆಳೆಯುತ್ತೆ. ಸೊ ಇದನ್ನು ಬೆಳಿಬೇಕಾದ್ರೆ ಕಾಂಡವನ್ನು ಅಂದರೆ ಚೆನ್ನಾಗಿ ಬಲ್ತಿರ್ತಕ್ಕಂಥ ಕಾಂಡವನ್ನು 2 ಗಿಣ್ಣು ಇರೋ ಥರದಲ್ಲಿ ನಾವು ಸಿದ್ಧಪಡಿಸ್ಕೊಂಡು, ಸೊ ಸಾಲಿಂದ ಸಾಲಿಗೆ 2.5 ಅಡಿ ಮತ್ತು ಸಾಲಲ್ಲಿ ಕಾಂಡದಿಂದ ಕಾಂಡಕ್ಕೂ ಕೂಡ 2.5 ಅಡಿ ಅಂತರದಲ್ಲಿ ಹಾಕಬೇಕಾಗುತ್ತೆ. ಸೊ ನಾವು ಕಾಂಡವನ್ನು ನಾಟಿ ಮಾಡಿ ಸುಮಾರು ಒಂದು 80ರಿಂದ 90 ದಿವಸಕ್ಕೆ ಮೊದಲನೇ ಕುಯ್ಲು ಬರುತ್ತೆ. ನಂತರದ ಕುಯ್ಲುಗಳೆಲ್ಲ ಅಟ್ಲೀಸ್ಟು ನಾವು 30ರಿಂದ 40 ದಿವಸಗಳ ಅಂತರದಲ್ಲಿ ಕುಯ್ತಾ ಹೋಗಬೇಕು. ಸೊ ಹೆಚ್ಚು ಇಳುವರಿ ಕೊಡೋದ್ರಿಂದ ಸರಿಸುಮಾರು ಒಂದು ಎಕರೆಗೆ 100ರಿಂದ 120 ಟನ್ನಷ್ಟು ಹಸಿರು ಮೇವಿನ ಇಳುವರಿಯನ್ನು 1 ವರ್ಷಕ್ಕೆ 1 ಎಕರೆ ಪ್ರದೇಶದಲ್ಲಿ ನಾವು ಬೆಳಿಬೋದಾಗಿರುತ್ತೆ. ಸೊ ಇದು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಒಂದು ಬಹುವಾರ್ಷಿಕ ಋತುಮಾನ. ಸೊ ಇದರ ನಂತರದಲ್ಲಿ ಬಹಳ ಮುಖ್ಯವಾದಂಥ ಹೆಚ್ಚು ಪೌಷ್ಟಿಕತೆಯನ್ನು ಹೊಂದಿರತಕ್ಕಂಥ ಮತ್ತು ಹೆಚ್ಚು ಗಟ್ಟಿ ಪದಾರ್ಥವನ್ನು ರಾಸುಗಳಿಗೆ ಒದಗಿಸ್ತಕ್ಕಂಥ ಇನ್ನೊಂದು ಋತುಮಾನ ಬಹುವಾರ್ಷಿಕ ಅಂತ ಹೇಳೋದಾದರೆ ನಾವು ಗಿನಿ ಹುಲ್ಲು ಅಂತ ಹೇಳ್ತೀವಿ. ನೇಪಿಯರ್ ಹುಲ್ಗೂ ಗಿನಿಗೂ ಏನು ವ್ಯತ್ಯಾಸ ಅಂದರೆ, ನೇಪಿಯರಲ್ಲಿ ಕಾಂಡ ದಪ್ಪವಾಗಿರುತ್ತೆ, ಕಬ್ಬಿನ ರೀತಿಯಲ್ಲಿ ಬೆಳೀತಾ ಇರುತ್ತೆ. ಗಿನಿ ಬಂದಾಗ ಇದು ಹುಲ್ಲಿನ ಜಾತಿಗೆ ಸೇರಿರ್ತಕ್ಕಂಥದ್ದು. ಸೊ ಇದನ್ನು ಯಾವ ರೀತಿ ನಾವು ಬೆಳಿಬೋದು ಮತ್ತು ಯಾವ ಪ್ರದೇಶಗಳಲ್ಲಿ ಬೆಳಿಬೋದು ಅಂದರೆ, ಇದು ಬೀಜ ಬಂದು ತುಂಬ ಸಣ್ಣ ಜೀರಿಗೆ ಗಾತ್ರದಷ್ಟು ಇರುತ್ತೆ. ಅಂದರೆ ಹುಲ್ಲಿನ ಬೀಜಗಳು ತುಂಬ ಸಣ್ಣ ಇರುತ್ತೆ ಮತ್ತು ಹಗುರವಾಗಿ ಕೂಡ ಇರುತ್ತೆ. ಇದನ್ನು ನಾವು ನೇರವಾಗಿ
ಬಿತ್ತನೆ ಮಾಡದೆ ಇದರ ಬೀಜವನ್ನು ಚೆನ್ನಾಗಿ ಪೌಡ್ರ್ ಥರ ಕುಳಿತಿರ್ತಕ್ಕಂಥ ಗೊಬ್ಬರದಲ್ಲಿ ಮಿಶ್ರಣ ಮಾಡಿಕೊಂಡು ಇದನ್ನು ನಾವು ನರ್ಸರಿ ಮಾಡ್ಕೊಂಡು, ಅಂದರೆ ಸೊ ಹಗೆ ಹುಯ್ಯೋದು ಅಥವಾ ಹೊಟ್ಲಾಕೋದು ಅಂತ ನಾವು ಹೇಳ್ತೀವಲ್ಲ, ಸೊ ಆ ರೀತಿ ನಾವು ಹಗೆಯನ್ನು ಹಾಕ್ಕೊಂಡು ಸೊ ಈ ಪೈರು ಬಂದಾದ ನಂತರ ನಾವು 1.5 ಅಡಿ ಅಂತರದಲ್ಲಿ ನಾಟಿ ಮಾಡಬೇಕಾಗಿರುತ್ತೆ. ಇದರ ಬಹಳ ಮುಖ್ಯವಾದಂಥ ಒಂದು ಗುಣಧರ್ಮ ಈ ಮೇವಿಂದು ಅಂದರೆ ನೆರಳಲ್ಲೂ ಕೂಡ ಯಥೇಚ್ಛವಾಗಿ ಬೆಳೀತಕ್ಕಂಥ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು. ಅದಕ್ಕೆ ಇಂಗ್ಲೀಷಲ್ಲಿ ಇದಕ್ಕೆ ಶೇಡ್ ಲವಿಂಗ್ ಗ್ರಾಸ್ ಅಂತ ಹೇಳ್ತಾರೆ. ಅಂದರೆ ಓಪನ್ ಲ್ಯಾಂಡಲ್ಲಿ ಬೆಳೆದಾಗ ಎಷ್ಟು ಮೇವಿನ ಇಳುವರಿನ ಕೊಡುತ್ತೋ ಅದೇ ರೀತಿ ಇದನ್ನು ನೆರಳಲ್ಲೂ ಕೊಡುತ್ತೆ. ಸೊ ಹಾಗಾಗಿ ಇದನ್ನು ನಾವು ಮುಖ್ಯವಾಗಿ ತೋಟಗಳಲ್ಲಿ, ತೆಂಗಿನ ತೋಟ ಅಥವಾ ಅಡಿಕೆ ತೋಟ ಇತ್ತು ಅಥವಾ ಹಣ್ಣಿನ ಗಿಡಗಳು ಮರಗಳಿತ್ತು ಅಂದರೆ ಅದರ ಮಧ್ಯದಲ್ಲಿ ಜಾಗವನ್ನು ವೇಸ್ಟ್ ಮಾಡದೆ ಸಮರ್ಪಕವಾಗಿ ಬಳಕೆ ಮಾಡಲಿಕ್ಕೆ ಅಲ್ಲಿ ಹಾಕೋಬೋದು. ಅದಲ್ಲದೆ ಕೂಡ ನಮ್ಮ ಜಮೀನಲ್ಲಿ ಸುತ್ತ ಕೂಡ ಬದುಗಳಿತ್ತು, ತುಂಬ ದೊಡ್ಡದಾಗಿ ಬದುಗಳಿತ್ತು, ಬೇರೆ ಕಳೆ ಬೆಳೆಗಳಲ್ಲಿ ಬೆಳೀತಾ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಇದನ್ನು ನಾಟಿ ಮಾಡಿಕೊಂಡ್ರೆ ಸೊ ಅಲ್ಲೂ ಕೂಡ ನಾವು ಸಮರ್ಪಕವಾಗಿ ಆ ಬದುವನ್ನು ಉಪಯೋಗ ಮಾಡ್ದಂಗೆ ಆಗುತ್ತೆ. ಸೊ ಜೀವಂತ ಬದು ನಿರ್ಮಾಣ ಅಂತ ಹೇಳ್ತೀವಿ, ಲೈವ್ ಬಂಡಿಂಗ್ ಅಂತ. ರಾಸುಗಳನ್ನು ಕೂಡ ಬಿಟ್ಬಿಟ್ಟು ಮೇಯಿಸಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಒಮ್ಮೆ ಇದನ್ನು ನಾಟಿ ಮಾಡಿಕೊಂಡ್ರೆ ಸುಮಾರು ಇದು 8-10 ವರ್ಷಗಳ ಕಾಲ ಇರುತ್ತೆ. ಇದರ ಕಾಂಡ ಸಣ್ಣ ಇರುತ್ತೆ ಹುಲ್ಲಿನ ಥರದಲ್ಲಿ. ಸೊ ರಾಸುಗಳು ಕೂಡ ಅಷ್ಟೇ ಇದನ್ನು ವೇಸ್ಟ್ ಮಾಡದೆ ರಾಸುಗಳು ತಿಂದ್ಕೊಳ್ಳುತ್ತೆ. ಜೊತೆಯಲ್ಲಿ ಈ ನೇಪಿಯರ್ ಹುಲ್ಲಿಗಿಂತನೂ ಕೂಡ ಹೆಚ್ಚಿನ ಒಂದು ಪೋಷಕಾಂಶಗಳ ಪ್ರಮಾಣ ಹೆಚ್ಚಿಗೆ ಇರೋದ್ರಿಂದ, ಗಟ್ಟಿ ಪದಾರ್ಥಗಳು ಹೆಚ್ಚಿಗೆ ಇರೋದ್ರಿಂದ, ಎಷ್ಟು ಪೌಷ್ಟಿಕತೆಯನ್ನು ಹೊಂದಿರೋದ್ರಿಂದ ಸೊ ಹಾಲು ಉತ್ಪಾದನೆಗೆ ಇದು ಹೆಚ್ಚು ಅನುಕೂಲ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ನೆರಳಲ್ಲಿ, ತೋಟಗಳ ಮಧ್ಯದಲ್ಲಿ, ಬದುಗಳಲ್ಲಿ ಕೂಡ ಹಾಕೋಬೋದಾಗಿ. ಬಟ್ ಇದಕ್ಕೆ ಸೊ ನೀರಿನ ಸೌಲಭ್ಯ ಮುಖ್ಯವಾಗಿರುತ್ತೆ. ತದನಂತರದಲ್ಲಿ ಇನ್ನೊಂದು ಮುಖ್ಯವಾದಂಥ ಏಕದಳ ಬಹುವಾರ್ಷಿಕ ಅಂತ ಬಂದಾಗ ರೋಡ್ಸ್ ಹುಲ್ಲು ಅಂತ ಹೇಳ್ತೀವಿ. ಇದು ಅಷ್ಟೇ ಹುಲ್ಲಿನ ಜಾತಿಗೆ ಸೇರಿರ್ತಕ್ಕಂಥದ್ದು. ಸೊ ಗಿನಿ ರೀತಿಯಲ್ಲೇ ಇರ್ತಕ್ಕಂಥದ್ದು ಇರುತ್ತೆ. ಸೊ ಇದನ್ನು ಅಷ್ಟೇ ನಾವು ಸಮರ್ಪಕವಾಗಿ ಅಥವಾ ವ್ಯವಸ್ಥಿತವಾಗಿ ಬೆಳೆಯೋದಾದರೆ ಸೊ 1 kg ಬಿತ್ತನೆ ಪ್ರಮಾಣ 1 ಎಕರೆಗೆ ಆಗುತ್ತೆ. ಸೊ ಇದನ್ನು ಅಷ್ಟೇ ನಾವು ಒಟ್ಲು ಅಥವಾ ನರ್ಸರಿ ಮಾಡಿಕೊಂಡು ತದನಂತರದಲ್ಲಿ ಪೈರು ಬಂದಾದ ನಂತರ ನಾವು ನಾಟಿ ಮಾಡ್ಕೋಬೋದಾಗಿರುತ್ತೆ. ಇದರ ವಿಶೇಷ ಗುಣ ಏನು ರೋಡ್ಸ್ ಹುಲ್ಲು ಅಂದರೆ, ರೋಡ್ಸ್ ಹುಲ್ಲನ್ನು ಗ್ರಾಮೀಣವಾಗಿ ಕೆಲವರು ಇದನ್ನು ಉಪ್ಪು ಹುಲ್ಲು ಅಂತಲೂ ಕೂಡ ಹೇಳ್ತಾರೆ. ಯಾಕೆ ಅಂದರೆ ಸೊ ನಮ್ಮ ಜಮೀನಲ್ಲಿ ಅಂದರೆ ಉಪ್ಪು ಮಿಶ್ರಣ ಇರ್ತಕ್ಕಂಥದ್ದು ಅಥವಾ ಚೌಳು ಮಣ್ಣುಗಳು ಅಂತ ಹೇಳ್ತೀವಿ ಅಥವಾ ಕರಳು ಜಮೀನು ಅಂತ ನಾವು ಹೇಳ್ತೀವಿ. ಅಂಥ ಒಂದು ಜಮೀನುಗಳಲ್ಲಿ ಲವಣಾಂಶ ಹೆಚ್ಚಿಗೆ ಇರೋದ್ರಿಂದ ಬೇರೆ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯ ಇರಲ್ಲ. ಸೊ ಅಂಥ ಪ್ರದೇಶಗಳಲ್ಲಿ ಇದು ಬೆಳೆಯೋ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು, ಅದರ ಲವಣಾಂಶವನ್ನು ಎತ್ಕೊಂಡು ಬೆಳೀತಕ್ಕಂಥ ಗುಣವನ್ನು ಹೊಂದಿರತಕ್ಕಂಥದ್ದು ಈ ರೋಡ್ಸ್ ಹುಲ್ಲು ಅಂತ ಹೇಳ್ತೀವಿ. ಜೊತೆಗೂ ಕೂಡ ಕೆಲವೊಂದು ಜಮೀನುಗಳಲ್ಲಿ ನಾವು ಬೇರೆ ಕಳೆ ಬೆಳೆಗಳು ಅಥವಾ ಮರ ಗಿಡಗಳು ಬೆಳೆದಿರುತ್ತೆ. ಸೊ ಅದನ್ನು ನಾವು ವೇಸ್ಟ್ ಲ್ಯಾಂಡ್ ಅಂತ ಹಾಗೆ ಬಿಟ್ಟಿರ್ತಕ್ಕಂಥದ್ದು ಇರುತ್ತೆ. ಸೊ ಅಲ್ಲೂ ಅಷ್ಟೇ ಮಳೆಗಾಲದಲ್ಲಿ ಇದರ ಬಿತ್ತನೆ ಬೀಜಗಳನ್ನು ಎರಚಿದಾಗ ನಂತರದ ಬೆಳೆಗಳಿಗೆ ಬೆಳ್ಕೊಂಡು ಈ ಹುಲ್ಲಿನ ಬೆಳೆ ಬೆಳೆಯುತ್ತೆ. ಬೇರೆ ಕಳೆ ಬೆಳೆಗಳ ಒಂದು ನಿರ್ವಹಣೆ ಆಗುತ್ತೆ. ಜೊತೆಗೇನಾಗುತ್ತೆ, ನಮಗೆ ಮೇವುಗಳು ಸಿಕ್ಕುತ್ತೆ. ರಾಸುಗಳಿಗೆ ಹಾಗೆ ಮೇಯಿಸ್ಲಿಕ್ಕೂ ಕೂಡ ಆಗುತ್ತೆ. ಬದುಗಳಿಗೂ ಕೂಡ ಇದರ ಮೇವನ್ನು ನಾವು ಹಾಕೋಬೋದು. ಇದರ ನಂತರದಲ್ಲಿ ಇನ್ನೊಂದು ಮುಖ್ಯವಾದಂಥ ಏಕದಳ ಬಹುವಾರ್ಷಿಕ ಅಂತ ಬಂದರೆ ನಾವು ಬಹುವಾರ್ಷಿಕ ಜೋಳ ಅಂತ ಹೇಳ್ತೀವಿ. ಸೊ ಇದನ್ನು ಒಮ್ಮೆ ನಾವು ಹಾಕ್ಕೊಂಡ್ರೆ ಇದು ಸುಮಾರು ಗಿನಿ ಮತ್ತು ರೋಡ್ಸ್ ಥರ 8-10 ವರ್ಷಗಳ ಕಾಲ ಇರುತ್ತೆ. ಮಾಮೂಲಿ ಜೋಳಕ್ಕೂ ಇದಕ್ಕೂ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ, ಋತುಮಾನ ಜೋಳದಲ್ಲಿ ಕಾಂಡ ಸ್ವಲ್ಪ ದಪ್ಪ ಇರುತ್ತೆ, ಇದು ಹುಲ್ಲಿನ ರೀತಿಯಲ್ಲಿ ಕಾಂಡ ಸಣ್ಣ ಇರುತ್ತೆ ಮತ್ತು ಹೆಚ್ಚು ಪೌಷ್ಟಿಕತೆಯನ್ನು ಹೊಂದಿದ್ದು ಹೆಚ್ಚು ಸಿಹಿ ಅಂಶವನ್ನು ಹೊಂದಿರುತ್ತೆ. ಸೊ ಹಾಗಾಗಿ ರಾಸುಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ ಹಾಲಿನ ಉತ್ಪಾದನೆ ಮತ್ತು ಗುಣಮಟ್ಟ ಸುಧಾರಣೆಯಲ್ಲಿ. ಸೊ ಇದು ಅಷ್ಟೇ 1 ಎಕರೆ ಪ್ರದೇಶಕ್ಕೆ ಸರಿಸುಮಾರು 2-3 kg ಬಿತ್ತನೆ ಪ್ರಮಾಣ ಸಾಕಾಗುತ್ತೆ. ಈ ಬಿತ್ತನೆ ಬೀಜ ಮಾಮೂಲಿ ಜೋಳಕ್ಕಿಂತನೂ ಸಣ್ಣ ಇರುತ್ತೆ, ಡಾರ್ಕ್ ರೆಡ್ ಇರುತ್ತೆ. ಸೊ ಇದನ್ನು ಒಟ್ಲಾಕೊಂಡು ನಂತರದಲ್ಲಿ ನಾವು ಇದನ್ನು ನಾಟಿ ಮಾಡ್ಕೋಬೋದು ಅಥವಾ ನೇರವಾಗಿ ಮಣ್ಣು ಅಥವಾ ಮರಳೊಂದಿಗೆ ಈ ಬೀಜವನ್ನು ಮಿಶ್ರಣ ಮಾಡಿಕೊಂಡು 1.5 ಅಡಿಯಿಂದ 2 ಅಡಿ ಅಂತರದಲ್ಲಿ ನಾವು ನೇರವಾಗಿ ಬಿತ್ತನೆ ಮಾಡ್ಬೋದಾಗಿರುತ್ತೆ. ನಮಗೆ ಮೊದಲಿಗೆ ಬಿತ್ತನೆ ಮಾಡಿ ಒಂದು 70-80 ದಿವಸಕ್ಕೆ ಮೊದಲನೇ ಕುಯ್ಲು ಬರುತ್ತೆ. ನಂತರದ ಕುಯ್ಲುಗಳೆಲ್ಲ 25-40 ದಿವಸದಲ್ಲಿ ಇದರ ಕುಯ್ಲುಗಳನ್ನು ಮಾಡ್ಬೋದು. ಸೊ ಇದನ್ನು ಸರಿಸುಮಾರು 8-10 ವರ್ಷಗಳ ತನಕನೂ ಕೂಡ ಇದರ ಮೇವಿನ ಇಳುವರಿನ ನಾವು ಪಡಿಬೋದಾಗಿರುತ್ತೆ ಬಹುವಾರ್ಷಿಕದಲ್ಲಿ. ಇನ್ನು ಕೊನೆಯ ಮುಖ್ಯವಾದಂಥ ಇನ್ನೊಂದು ಬಹುವಾರ್ಷಿಕ ಏಕದಳದಲ್ಲಿ ಅಂತ ಬಂದರೆ ನಾವು ಪ್ಯಾರ ಹುಲ್ಲು ಅಥವಾ ಶುಂಠಿ ಹುಲ್ಲು ಅಂತ ಹೇಳ್ತೀವಿ. ಸೊ ಪ್ಯಾರ ಹುಲ್ಲು ಮತ್ತು ಶುಂಠಿ ಹುಲ್ಲನ್ನು ಯಾವ ಪ್ರದೇಶದಲ್ಲಿ ಬೆಳಿಬೋದು ಅಂದರೆ, ಯಾವಾಗಲೂ ನಮ್ಮ ಜಮೀನಲ್ಲಿ ನೀರು ನಿಲ್ತಾ ಇರ್ತದೆ, ಅಂದರೆ ವಸತಿ ಜಮೀನು ಅಂತ ಹೇಳ್ತೀವಿ ಅಥವಾ ವಾಟರ್ ಲಾಕ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಚಾನಲ್ ಪಕ್ಕದಲ್ಲಿ ಯಾವಾಗಲೂ ನೀರು ಜಿನುಗ್ತಾ ಇರ್ತದೆ. ಸೊ ಅಂಥ ಪ್ರದೇಶದಲ್ಲಿ ನಾವು ಬೇರೆ ಕೃಷಿ ಬೆಳೆಗಳನ್ನು ಬೆಳಿಲಿಕ್ಕೆ ಸಾಧ್ಯ ಇರಲ್ಲ, ಯಾವಾಗಲೂ ನೀರು ನಿಂತ್ಕೊಂಡೇ ಇರೋದ್ರಿಂದ. ಸೊ ಇದನ್ನು ಹಾಕಿದಾಗ ಏನಾಗುತ್ತೆ, ಇದು ಶುಂಠಿ ಹುಲ್ಲು ಅಂತಲೇ ಹೇಳಿದೆ. ಅಂದರೆ ಇದರ ಬೇರು ಶುಂಠಿ ಥರ ಇರೋದ್ರಿಂದ ಇದನ್ನು ಒಮ್ಮೆ ನಾಟಿ ಮಾಡಿದ್ರೆ ಇದು ಅಷ್ಟೇ ಆ ನಿಂತಿರೋ
ನೀರಲ್ಲೂ ಕೂಡ ಬೆಳೀತಕ್ಕಂಥ ಗುಣವನ್ನು ಹೊಂದಿರತಕ್ಕಂಥದ್ದು. ಅಂದರೆ ನಮ್ಮದು ಈ ಥರ ಯಾವಾಗಲೂ ನೀರು ನಿಂತ್ಕೊಳ್ಳೋ ಪ್ರದೇಶ ಅಥವಾ ಕೊಳಚೆ ಪ್ರದೇಶ ಇತ್ತು, ನೀರು ಜಿನುಗ್ತಾ ಇದೆ ಅಂಥ ಪ್ರದೇಶದಲ್ಲಿ ಬೆಳಿಬೇಕು. ಇಷ್ಟು ಏಕದಳ ಬಹುವಾರ್ಷಿಕ ಬೆಳೆಗಳು. ಅಂದರೆ ನಾನು ಏಕದಳ ಋತುಮಾನ ಹೇಳಿದೆ ಮತ್ತು ಬಹುವಾರ್ಷಿಕನೂ ಹೇಳಿದೆ. ಇದರ ಮೇವಿನ ಕಡ್ಡಿಗಳು ಎಲ್ಲಿ ಸಿಗ್ಬೋದು? ಈ ಬಿತ್ತನೆ ಕಾಂಡ ಅಂತ ಹೇಳ್ತೀವಿ. ಅಂದರೆ ಇದರ ಎಲ್ಲ ಬೀಜಗಳು, ಅಂದರೆ ಬಿತ್ತನೆ ಕಾಂಡ ಅಂತ ಬಂದಾಗ ನಾವು ನೇಪಿಯರ್ ಹುಲ್ಲು ಅಂತ ಹೇಳ್ತೀವಿ. ಸಾಕಷ್ಟು ಇದ್ರದ್ದು ಬೇಡಿಕೆ ಇರೋದ್ರಿಂದ ನಮ್ಮ ಈ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದೇ ಒಂದು ಮೇವಿನ ಫಾರಮ್ ಇದೆ. ಅಲ್ಲಿ ಸರಿಸುಮಾರು ಒಂದು 6-6.5 ಎಕರೆ ಪ್ರದೇಶದಲ್ಲಿ ಈ ಬಿತ್ತನೆ ಕಾಂಡಗಳನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀವಿ. ಸೊ ಬೇರೆ ಬೇರೆ ತಳಿಗಳ ನೇಪಿಯರ್ ಹುಲ್ಲು. ಸೊ ಇದನ್ನು ನಾವು ವರ್ಷ ಪೂರ್ತಿ ಕೂಡ ರೈತರಿಗೆ ಅವರ ಬೇಡಿಕೆ ಅನುಸಾರ ಕೊಡಲಿಕ್ಕೆ ನಮ್ಮಲ್ಲಿ ಇರುತ್ತೆ. ಅದರಲ್ಲೂ ಕೂಡ ಸಬ್ಸಿಡಿ ದರದಲ್ಲೂ ಕೂಡ ಬಿತ್ತನೆ ಕಾಂಡಗಳು ಸಿಕ್ಕುತ್ತೆ. ಕೆಲವು ರೈತರು ಹಾಕ್ಕೊಂಡು ಅದನ್ನು ಹೆಚ್ಚಿನ ಪ್ರದೇಶದಲ್ಲೂ ಕೂಡ ಅವ್ರ ಕಾಂಡಗಳನ್ನು ಮತ್ತೆ ಸಿದ್ಧಪಡಿಸ್ಕೊಂಡು ಕೂಡ ಅವರು ಹಾಕೋಬೋದು. ತಾವೀಗ ಹೇಳಿದ ಎಲ್ಲ ಮೇವಿನ ಬೆಳೆಗಳದ್ದು ಸಿಗುತ್ತಾ ಅಥವಾ? ನಾನು ಈಗ ಹೇಳಿರ್ತಕ್ಕಂಥ ಎಲ್ಲ ಮೇವಿನ ಬೆಳೆಗಳದ್ದು ಬೀಜಗಳು ಸಿಕ್ಕುತ್ತೆ. ಅದರಲ್ಲಿ ಋತುಮಾನ ಬೆಳೆ ಬೀಜಗಳು ಅಂದಾಗ ಏನಾಗುತ್ತೆ, ಯೂಶಲಿ ಮಳೆಗಾಲದಲ್ಲಿ ಹಾಕ್ತಾರೆ ರೈತರು. ಈ ಮೈಸೂರು ಭಾಗದಲ್ಲಿ ಸ್ವಲ್ಪ ಮುಂಚಿತವಾಗಿ ಮಳೆ ಬರೋದ್ರಿಂದ ಸೊ ನಾವು ಯೂಶಲಿ ಏಪ್ರಿಲ್ ಮೇಯಿಂದನೇ ಇದರ ಋತುಮಾನ ಅಂದರೆ ಜೋಳ ಮತ್ತು ಮೆಕ್ಕೆಜೋಳ, ಮುಸ್ಕಿನ ಜೋಳ ಅಂತ ಹೇಳ್ತೀವಲ್ಲ, ಸೊ ಇದರ ತಳಿಗಳನ್ನು ಅಂದರೆ SSG ಅಂತ ಸಣ್ಣ ಜೋಳ ಅಂತ ಹೇಳ್ತೀವಿ. ಇನ್ನೊಂದು ಆಫ್ರಿಕನ್ ಟಾಲ್ ಅಂತ ದಪ್ಪ ಜೋಳ ಅಥವಾ ಮೇವಿನ ಮುಸ್ಕಿನ ಜೋಳ. ಇದರನ್ನು ಕೂಡ ಅಷ್ಟೇ 50% ಅನುದಾನದಲ್ಲಿ, ಅಂದರೆ ಎಲ್ಲ ಸಂಘಗಳಿಂದ ಬೇಡಿಕೆ ಪಡೆದು ಮುಂಚಿತವಾಗಿ ಸೊ ಮಳೆಗಾಲದಲ್ಲಿ ಕೊಡ್ತಕ್ಕಂಥದ್ದು ಇದೆ. ಪ್ರತಿ ವರ್ಷದ ವಾಡಿಕೆ ಇದು. ಸಂಘಗಳ ಮೂಲಕ ಮಾತ್ರ ಕೊಡ್ತೀರಿ? ಏನಾಗುತ್ತೆ, ನಮಗೆ ಸಂಘದವರು ಪ್ರೈಮರಿ ಮೆಂಬರ್ಸ್ ಇದ್ದಾಗೆ. ಸೊ ನಂತರ ಆ ಸಂಘದಿಂದ ಅಲ್ಲಿ ಯಾರೆಲ್ಲ ಹಾಲು ಸರಬರಾಜು ಮಾಡ್ತಾರೆ ಆ ಸಂಘಕ್ಕೆ, ಸೊ ಅವರು ಆ ಸಂಘದಿಂದ ತಗೋಬೋದಾಗಿರುತ್ತೆ. ಜೊತೆಗೆ ಈ ಬಹುವಾರ್ಷಿಕ ಬೀಜಗಳು ಕೂಡ ವರ್ಷ ಪೂರ್ತಿ ಕೆಲವರು, ಅಂದರೆ ಈಗ ನಾನು ಋತುಮಾನ ಹೇಳಿದ್ದು ಮಳೆಗಾಲದಾಗ ಆಗ್ತಕ್ಕಂಥ, ಈ ನೀರಾವರಿ ಸೌಲಭ್ಯ ಇರ್ತಕ್ಕಂಥವ್ರು ಗಿನಿ ಇರ್ಬೋದು ಅಥವಾ ರೋಡ್ಸ್ ಹುಲ್ಲನ್ನು ಹಾಕೋಬೇಕು ಅನ್ನೋರು ನೇರವಾಗಿ ನಮ್ಮ ಒಕ್ಕೂಟಕ್ಕೆ ಬಂದು ಮೇವು ಪಶುಹಾರ ವಿಭಾಗದಲ್ಲಿ ಬೇಡಿಕೆಯನ್ನು ಸಲ್ಲಿಸಿ ಪಡಿಬೋದಾಗಿರುತ್ತೆ ಅಥವಾ ಸಂಘಗಳ ಮೂಲಕನೂ ಕೂಡ ಪಡಿಬೋದಾಗಿರುತ್ತೆ. ಮೇವು ಅಂದರೆ ಇಷ್ಟೇನಾ ಅಥವಾ ಅಸಾಂಪ್ರದಾಯಿಕ ಮೇವಿನ ಬಗ್ಗೆ ಏನಾದರೂ ಮಾಹಿತಿ? ಅಸಾಂಪ್ರದಾಯಿಕ ಮೇವುಗಳು ಅಂತ ಬಂದಾಗ ಅಂದರೆ ಅದರಲ್ಲಿ ಮುಖ್ಯವಾಗಿ ಮೇವಿನ ಮರಗಳು ಅಂತ ಬರುತ್ತೆ. ಈಗ ನಾನು ಏಕದಳ ಹೇಳಿದೆ, ಅದ್ರ ಜೊತೆಗೆ ದ್ವಿದಳನೂ ಇದೆ. ಇವಲ್ಲದೇ ಕೂಡ ಸೊ ಅಸಾಂಪ್ರದಾಯಿಕ ಅಂದರೆ ಮೇವಿನ ಮರಗಳು. ಮೇವಿನ ಮರಗಳಲ್ಲಿ ಮುಖ್ಯವಾಗಿ ಸಾಕಷ್ಟು ಎಲ್ಲ ಮರಗಳ ಸೊಪ್ಪನ್ನು ಮೇವಾಗಿ ಉಪಯೋಗ ಮಾಡ್ಬೋದು. ಮುಖ್ಯವಾಗಿ ಈ ಮರಗಳು ಅಂತ ಬಂದಾಗ ಅದರಲ್ಲಿ ಸ್ವಲ್ಪ ಸಸಾರಜನಕದ ಪ್ರಮಾಣ ಸಿಕ್ಕುತ್ತೆ. ಸೊ ಅದರಲ್ಲೂ ಮುಖ್ಯವಾದಂಥ ಮೇವಿನ ಮರಗಳಂತ ಬಂದಂಥ ಸಂದರ್ಭದಲ್ಲಿ ನಾವು ಸಸ್ಪೇನಿಯಾ ಗ್ರಾಂಡಿಫ್ಲೋರಾ ಅಂತ ನಾವು ಹೇಳ್ತೀವಿ ಇಂಗ್ಲೀಷಲ್ಲಿ. ಅದನ್ನು ಅಗಸೆ ಅಥವಾ ಕೆಲವು ಭಾಗದಲ್ಲಿ ಚೊಗಸೆ ಅಂತಲೂ ಕೂಡ ಹೇಳ್ತಾರೆ. ಸೊ ಇದು ನೇರವಾಗಿ ಉದ್ದವಾಗಿ ಬೆಳೀತಕ್ಕಂಥದ್ದು. ಅಂದರೆ ನಮ್ಮ ಸೌಲಭ್ಯ ಈಗ ನಮ್ಮ ಜಮೀನಲ್ಲಿ ಬದುಗಳಲ್ಲಿ ಹಾಕೋಬೋದು. ಅಂದರೆ ಸರ್ವ ಋತುವಿನಲ್ಲೂ ಇದ್ರ ಮೇವು ಸಿಕ್ಕತ್ತೆ. ಅಂದರೆ ನಮಗೆ ಎಟ್ಕೋ ಲೆವೆಲ್ಗೆ ಅದನ್ನು ಕಟ್ ಮಾಡಿಕೊಂಡ್ರೆ ಮೊದಲು ಒಂದು 2 ತಿಂಗಳು ಅಥವಾ 3 ತಿಂಗಳು ಅದರ ನಿರ್ವಹಣೆ ಮಾಡಿದೆ, ನಂತರದಲ್ಲಿ ಮರವಾಗಿ ಬೆಳಕೋತು ಅಂದರೆ ನಮಗೆ ಎಟ್ಕೋ ಲೆವೆಲ್ಗೆ ನಾವು ತುದಿಯನ್ನು ಕಟ್ ಮಾಡಿಕೊಂಡ್ರೆ ಸಾಕಷ್ಟು ರಂಬೆ ಕೊಂಬೆಗಳು ಬರುತ್ತೆ, ಅದ್ರ ಸೊಪ್ಪನ್ನು ಪಡಿಬೋದು, ಮನೆ ಹಿತ್ತಲಲ್ಲಿ ಹಾಕೋಬೋದು. ಸೊ ಅದು ಒಂದು. ತದನಂತರದಲ್ಲಿ ನುಗ್ಗೆ ಅಂತ ಹೇಳ್ತೀವಿ. ಅಂದರೆ ನಾವು ನುಗ್ಗೆಕಾಯಿ ನಾವು ಉಪಯೋಗಿಸ್ತೀವಿ ಮತ್ತು ಅದರ ಸೊಪ್ಪನ್ನು ಕೂಡ ನಾವು ಉಪಯೋಗ ಮಾಡ್ತಕ್ಕಂಥದ್ದು. ಯಾಕಂದರೆ ಅದರಲ್ಲಿ ಔಷಧೀಯ ಗುಣಗಳು ಇದೆ. ಅದಲ್ಲದೆ ಕೂಡ ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿರುತ್ತೆ. ಅದರಲ್ಲಿ ಮುಖ್ಯವಾದಂಥ ಖನಿಜಾಂಶಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರತಕ್ಕಂಥದ್ದು. ಸೊ ಹಾಗಾಗಿ ಅದನ್ನು ಕೂಡ ಅಷ್ಟೇ ನಮ್ಮ ಬದುಗಳಲ್ಲಿ ಅಥವಾ ನಮ್ಮ ಮನೆ ಹಿತ್ತಲಲ್ಲಿ ಅಥವಾ ನಮ್ಮ ಮನೆ ಸುತ್ತಮುತ್ತಲು ಜಾಗ ಇರ್ತಕ್ಕಂಥದ್ರಲ್ಲಿ 1-2-3 ಮರಗಳನ್ನು ಹಾಕಿದ್ರೂ ಕೂಡ ಅದರ ಸೊಪ್ಪನ್ನು ಕೂಡ ನಾವು ಉಪಯೋಗ ಮಾಡ್ಬೋದು. ನಂತರದಲ್ಲಿ ಸುಬಾಬುಲ್ ಅಂತ ಹೇಳ್ತೀವಿ. ಸೊ ಸುಬಾಬುಲ್ಲು ಅಷ್ಟೇ ಸೊ ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥದ್ದು. ಇದರಲ್ಲೂ ಕೂಡ ಪ್ರೋಟೀನ್ ಅಂಶ ಹೆಚ್ಚಿಗೆ ಇರೋದ್ರಿಂದ ವೇಸ್ಟ್ಲ್ಯಾಂಡಲ್ಲಿ ಬೆಳೆದಿರ್ತಕ್ಕಂಥದ್ದಾಗ್ಬೋದು ಅಥವಾ ಬದುಗಳಲ್ಲಿ ಬೆಳೆದಿರ್ತಕ್ಕಂಥದ್ದಾಗಿರ್ಬೋದು, ಅಲ್ಲಿಂದ ಕೊಡ್ಬೋದು. ಸೊ ನಾವು ಹೆಚ್ಚಿನದಾಗಿ ಶಿಫಾರಸು ಮಾಡ್ತಕ್ಕಂಥದ್ದು ಅಂದರೆ ನಾವು ಅಗಸೆ ಮತ್ತು ನುಗ್ಗೆನ ಹೆಚ್ಚಿಗೆ ಶಿಫಾರಸು ಮಾಡ್ತೀವಿ. ಸೊ ಅದರಲ್ಲಿ ಸುಬಾಬುಲ್ಲನ್ನು ಉಪಯೋಗ ಮಾಡ್ಬೋದು. ಸುಬಾಬುಲ್ದು ಏನಂದರೆ ಸಮಸ್ಯೆ, ಅದರಲ್ಲಿ ಬಿತ್ತನೆ ಬೀಜಗಳು ಬಿದ್ದು ಸಾಕಷ್ಟು ಬೀಜಗಳು ಬೀಳೋದ್ರಿಂದ ಏನಾಗುತ್ತೆ, ಜಮೀನಲ್ಲಿ ಸ್ವಲ್ಪ ಸಾಕಷ್ಟು ಕಳೆ ರೀತಿಯಲ್ಲಿ ಬೆಳ್ಕೊಳ್ಳುತ್ತೆ ಅನ್ನೋ ಕಾರಣದಲ್ಲಿ. ಇಲ್ಲವಾದಲ್ಲಿ ನಮ್ಮ ಬದುವಲ್ಲಿ ಇತ್ತು ಅಂದರೂ ಅದರ ಸೊಪ್ಪನ್ನು ಕೂಡ ಕೊಡ್ಬೋದು. ಮತ್ತು ಗೊಬ್ಬರದ ಮರ ಗ್ಲಿರಿಸೀಡಿಯಾ ಅಂತ ಹೇಳ್ತೀವಿ. ಹಸಿರೆಲೆ ಗೊಬ್ಬರವಾಗಿ ಅದನ್ನು ಕೂಡ ನಾವು ಉಪಯೋಗ ಮಾಡ್ತೀವಿ. ಯಾಕಂದರೆ ಅದರಲ್ಲಿ ಸಾಕಷ್ಟು ಸಾರಜನಕ ನಮ್ಮ ಮಣ್ಣಿಗೆ ಸೇರ್ತಕ್ಕಂಥದ್ರಿಂದ, ಸೊ ಪ್ರೋಟೀನ್ ಅಂಶನೂ ಇರೋದ್ರಿಂದ ಸೊ ಈ ಗೊಬ್ಬರದ ಮರದ ಸೊಪ್ಪನ್ನು ಕೂಡ ಮಾಡ್ಬೋದು. ಅಥವಾ ಬದು ರೀತಿ ನಾವು ನಿರ್ಮಾಣ ಮಾಡಿಕೊಂಡು ಅದರ ಸೊಪ್ಪನ್ನು ಕಟ್ ಮಾಡಿ ಕೂಡ ಕೊಡ್ಬೋದು. ಸೊ ಜೊತೆಗೆ ಮಣ್ಣಿನ ಫಲವತ್ತತೆಗೂ ಕೂಡ ಇದನ್ನು ಉಪಯೋಗ ಮಾಡ್ತಾರೆ ಹಸಿರೆಲೆ ಗೊಬ್ಬರವಾಗಿ. ಸೊ ಮೇವಾಗಿ ಕೂಡ ಉಪಯೋಗ ಮಾಡ್ತಕ್ಕಂಥದ್ದು. ಇವು ಮುಖ್ಯವಾದಂಥದ್ದು ಅಸಾಂಪ್ರದಾಯಿಕ ಮೇವುಗಳಲ್ಲಿ, ಅದರಲ್ಲೂ ಮರಗಳಲ್ಲಿ ಬರ್ತಕ್ಕಂಥದ್ದು. ಇನ್ನೂ ನಾವು ಈ ದಕ್ಷಿಣ ಕನ್ನಡದ ಕಡೆಗೆ ಶಿರ್ಸಿ ಕಡೆಗೆ ಹೋದಾಗ ಅಲ್ಲಿ ಸ್ವಲ್ಪ ಮೇವಿನ ಕೊರತೆ ಉಂಟಾದಂಥ ಸಂದರ್ಭದಲ್ಲಿ ಅವರು ಈ ಅಡಿಕೆ ಹಾಳೆ
ಅದರಲ್ಲಿಂದ ಬೇರೆ ಬೇರೆ ಈ ಒಂದು ನಾವು ಊಟ ಮಾಡುವಂಥ ಪ್ಲೇಟ್ಗಳನ್ನು ಮಾಡ್ತಕ್ಕಂಥದ್ದು, ಸ್ಪೂನ್ಗಳನ್ನು, ಇನ್ನು ಉಳಿಕೆ ಇರತಕ್ಕಂತಹ ತ್ಯಾಜ್ಯವನ್ನು ಕೂಡ ಅದನ್ನು ತುಂಡರಿಸಿ ಪೌಡ್ರ್ ಮಾಡಿ ಕೊಡ್ತಕ್ಕಂಥ ಒಂದು ಪದ್ಧತಿ ಇದೆ. ಸೊ ಆ ಭಾಗದಲ್ಲಿ ಹೆಚ್ಚಿಗೆ ಅದನ್ನು ಉಪಯೋಗ ಮಾಡ್ತಾರೆ. ಅದು ಕೂಡ ಒಂದು ಅಸಾಂಪ್ರದಾಯಿಕವಾದಂಥ ಒಂದು ಮೇವು ಅಂತಲೂ ಕೂಡ ನಾವು ಹೇಳ್ಬೋದು. ನಮ್ಮ ಭಾಗದಲ್ಲಿ ಕಬ್ಬಿನ ತೊಂಡೆನೂ ಬಳಸ್ತಾರೆ. ಹೌದೌದು. ಹಿಪ್ಪು ನೇರಳೆ ಬೆಳೆಯೋರು ಹಿಪ್ಪು ನೇರಳೆನೂ ಕೊಡ್ಬೋದು. ಹಿಪ್ಪು ನೇರಳೆ ರೈತರಲ್ಲಿ ಸ್ವಲ್ಪ ಏನಂದರೆ ಅದನ್ನೇ ನಾವು ಯಥೇಚ್ಛವಾಗಿ ಕೊಡ್ಲಿಕ್ಕೆ ಆಗಲ್ಲ. ಸೊ ಬೇರೆ ಮೇವಿನ ಜೊತೆಗೆ ಸರಿಸುಮಾರು ಒಂದು 7ರಿಂದ 8 kg ಅಷ್ಟು ಕೊಡ್ಬೋದು. ಸೊ ಅದು ಕೂಡ ಅನುಕೂಲ ಆಗುತ್ತೆ. ಇನ್ನು ಕಬ್ಬಿನ ತಂಡೆ ಅಷ್ಟೇ, ಭಾಳಷ್ಟು ಜನ ಮೇಲಿಂದ ಟಾಪ್ನ ಶುಗರ್ ಕೇನ್ ಟಾಪ್ಸ್ ಅಂತ ವೇಸ್ಟ್ ಮಾಡೋ ಬದಲಿ ಅದನ್ನು ಕೂಡ ಏನಾಗುತ್ತೆ ಅಂದರೆ ಯಥೇಚ್ಛವಾಗಿ ಈಗ ಕಬ್ಬಿನ ತಂಡೆ ಅಂತ ಬಂದಾಗ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಇರಲ್ಲ. ಸೊ ಅದೊಂದನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಕೊಡೋದ್ರ ಜೊತೆಗೆ ಬದಲಿ ಸೊ ಬೇರೆ ಮೇವುಗಳೊಟ್ಟಿಗೆ ಈಗ ದ್ವಿದಳ ಸೊಪ್ಪಿನ ಮೇವಿನಗಳ ಜೊತೆಗೆ ಅದನ್ನು ಮಿಶ್ರಣ ಮಾಡಿ ಕೊಡ್ಬೋದಾಗಿರುತ್ತೆ. ಡಾಕ್ಟ್ರೇ, ಅಜೋಲಾನು ಕೂಡ ಮೇವಿನ ಸಮಸ್ಯೆನ ಒಂದಷ್ಟು ಪರಿಹರಿಸ್ಬೋದು ಅಂತ ಹೇಳ್ತಾರೆ. ಹೌದು. ಹೇಗೆ ಬಳಕೆ ಮಾಡ್ಬೋದು ಅಂತ? ಈ ಅಜೋಲಾ ಅಂತ ಬಂದಾಗ ಇದು ನಾವು ಫ್ಲೋಟಿಂಗ್ ಫರ್ನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಅಂದರೆ ಸೊ ನೀರಿನ ಮೇಲೆ ತೇಲುವ ಸಸ್ಯ, ಅಥವಾ ಅದನ್ನು ನಾವು ಬ್ಲೂ ಗ್ರೀನ್ ಆಲ್ಗೆ ಅಂತಲೂ ಕೂಡ ಹೇಳ್ತಾರೆ, ಅಂದರೆ ನೀಲಿ ಹಸಿರು ಪಾಚಿ ಅಂತ. ಸೊ ಇದು ಪ್ರಪ್ರಥಮವಾಗಿ ಇದನ್ನು ಅಭಿವೃದ್ಧಿಪಡಿಸಿದಾಗ ಏನಂದರೆ ಇದು ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆ ಒಂದು ಅಜೋಲಾದಲ್ಲಿ ಇರೋದ್ರಿಂದ ಏನಾಗ್ತಾ ಇತ್ತು, ಸೊ ಅದು ಸ್ಥಿರೀಕರಣ ಮಾಡಿ ಪ್ರೋಟೀನ್ ಅಂಶವನ್ನು ಹೆಚ್ಚಿಗೆ ಮಾಡ್ತಾಯಿತ್ತು. ಸೊ ಹಾಗಾಗಿ ನಾವು ಇದನ್ನು ಮುಖ್ಯವಾಗಿ ಸಸಾರಜನಕದ ಮೂಲವಾಗಿ ನಾವು ಇದನ್ನು ಕೊಡ್ಬೋದು ಅಂತ. ಸೊ ಮೊದಲಿಗೆ ಅಭಿವೃದ್ಧಿಪಡಿಸಿದಾಗ ಇದನ್ನು ಹೆಚ್ಚಿನದಾಗಿ ಭತ್ತದ ಗದ್ದೆಯಲ್ಲಿ ಉಪಯೋಗ ಮಾಡ್ತಾಯಿದ್ರು, ಸಾರಜನಕವನ್ನು ಮಣ್ಣಿಗೆ ಸೇರಿಸಲಿಕ್ಕೆ ಅಂತ. ನಂತರದಲ್ಲಿ ಇದರಲ್ಲಿ ಸರಿಸುಮಾರು ಒಂದು 25ರಿಂದ 28% ಅಷ್ಟು ಪ್ರೋಟೀನ್ ಅಂಶ ಸಸಾರಜನಕ ಇರೋದ್ರಿಂದ ಇದನ್ನು ಪಶುಗಳಿಗೆ ಮೇವಾಗಿ ಉಪಯೋಗ ಮಾಡ್ಬೋದು ಅಂತ ಕಂಡು ಬಂದಾದ ನಂತರ ಇದನ್ನು ನಾವು 2 ಅಥವಾ 3 ಮೆಥಡಲ್ಲಿ ಬೆಳಿಬೋದು. ಅಂದರೆ ಒಂದು ಟೆಂಪ್ರರಿ ಮೆಥಡ್ ಅಂತಂದರೆ ತಾತ್ಕಾಲಿಕವಾಗಿ ನಾವು ಬೆಳೀತಕ್ಕಂಥದ್ದು, ಅಂದರೆ ನಾವು ಒಂದು ಶೀಟನ್ನು ಪ್ಲಾಸ್ಟಿಕ್ ಅಂದರೆ ನೀರು ನಿಲ್ಲಿಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಇದು ನಾನು ಆಗಲೇ ಹೇಳ್ದಂಗೆ ತೇಲುವ ಒಂದು ನೀಲಿ ಹಸಿರು ಪಾಚಿ ಅಂತ ಹೇಳಿದೆ. ಸೊ ಹಾಗಾಗಿ ಇದನ್ನು ನಿಂತಿರೋ ನೀರ ಮೇಲೆ ಇದು ಹರಡ್ಕೊಳ್ಳೋದ್ರಿಂದ ಸೊ ಹಾಗಾಗಿ ನೀರು ನಿಂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಅದಕ್ಕೆ ನಾವು ಒಂದು ಮಾದರಿ ಎಳತೆ ಅಂತ ಹೇಳ್ತೀವಿ. ಒಂದು 10 ಅಡಿ ಉದ್ದ, ಒಂದು 3 ಅಡಿ ಅಗಲ, ಆಳ ಬಂದು ಒಂದು ಅರ್ಧ ಅಡಿಯಿಂದ 3/4 ಅಡಿ ಸಾಕಾಗುತ್ತೆ. ಸೊ ಅದರಲ್ಲಿ ಮಣ್ಣನ್ನು ದಿಂಡು ಕೊಟ್ಕೊಂಡು ಪ್ಲಾಸ್ಟಿಕ್ ಶೀಟನ್ನು ಹಾಸಿ, ಸೊ ಇದು ಬೆಳೀಲಿಕ್ಕೆ ಬೇಕಾದಂಥ ಕೆಲವು ಪೋಷಕಾಂಶಗಳ ಬೇಕಾಗಿರೋದ್ರಿಂದ ಚೆಂದಾಗಿ ಫಲವತ್ತಾದಂಥ ಮಣ್ಣು ಅಥವಾ ಕೆಂಪು ಮಣ್ಣನ್ನು ಅಟ್ಲೀಸ್ಟ್ ಒಂದು 6ರಿಂದ 8 ಬಾಣಲೆಯನ್ನು ಹಾಕಿ, ಸೊ ಅದ್ರ ಜೊತೆಗೆ ಮತ್ತು ಸ್ವಲ್ಪ ಸಗಣಿ 2-3 ದಿನ ಹಳೆಯ ಸಗಣಿಯನ್ನು ಒಂದು ಬಾಣಲೆಯಷ್ಟನ್ನು ಹಾಕಿ, ನಂತರ 1 kg ಅಜೋಲ, ಅರ್ಧ ಅಥವಾ 1 kg ಅಜೋಲವನ್ನು ನೀರಿನ ಮೇಲೆ ತೇಲಿದಾಗ, ಅಂದರೆ ಅಟ್ಲೀಸ್ಟ್ ಒಂದು 6 ಇಂಚಷ್ಟು ನೀರು ಅದರಲ್ಲಿ ಇರಬೇಕು. ಏನಾಗುತ್ತೆ, ಒಂದು 15 ದಿವಸ ಆದ ನಂತರ ಇದು ಹರಡ್ಕೊಳ್ಳುತ್ತೆ. ಸೊ ಎತ್ತರ ಬೆಳೆಯಲ್ಲ, ಇದು ಹರಡ್ಕೊಳ್ಳುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ನಂತರದಲ್ಲಿ ಒಂದು 15 ಅಥವಾ 20 ದಿವಸ ಆದ ನಂತರದಲ್ಲಿ ಈ ಮಾದರಿ ಅಳತೆಯಿಂದ ಸರಿಸುಮಾರು 1-1.5 kg ಈ ಒಂದು ಅಜೋಲದ ಇಳುವರಿನ ಪಡಿಬೋದು. ಇದನ್ನು ನಾವು ರಾಸುಗಳಿಗೆ ಕೊಡ್ಬೋದು. ಇನ್ನು ಪರ್ಮನೆಂಟಾಗಿ ಬೆಳೆಯೋದಾದರೆ ಇದೇ ರೀತಿ ನಾನು ಈಗಾಗಲೇ ಮಣ್ಣು ದಿಂಡು ಕಟ್ಕೊಂಡು ಶೀಟ್ ಹಾಕೊಂಡು ಬೆಳೆಯೋದ್ರ ಬದಲಿ ಪರ್ಮನೆಂಟಾಗಿ ಮಾಡೋದು ತೊಟ್ಟಿಯನ್ನು ನಾವು ನಿರ್ಮಾಣ ಮಾಡಿಕೊಂಡು ಬೆಳಿಬೋದಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಸಿಲ್ಪಾಲಿನ್ ಶೀಟ್ಸ್ ಅಂತೇಳಿ ಸೊ ರೆಡಿಮೇಡ್ ಶೀಟ್ ಸಿಕ್ಕತ್ತೆ, ಅದನ್ನು ಕೂಡ ಹಾಕಿ ಬೆಳಿಬೋದಾಗುತ್ತೆ. ಇದ್ರ ನಿರ್ವಹಣೆ ಭಾಳ ಮುಖ್ಯ. ಅಂದರೆ ಮಧ್ಯೆ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಇದಕ್ಕೆ ಬಿಸಿಲು ಮತ್ತು ನೆರಳು ಎರಡೂ ಬೇಕಾಗತ್ತೆ. ಸೊ ಕಸ ಕಡ್ಡಿ ಇದರಲ್ಲಿ ಬೀಳದೇ ಇರೋ ಥರ ನೋಡ್ಕೋಬೇಕು. ಸೊ ಆಲ್ಟರ್ನೇಟಿವ್ ಆಗಿ ಅಂದರೆ ಏನಂದರೆ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ರಾಸುಗಳಿಗೆ ಅಟ್ಲೀಸ್ಟ್ 1-1.5 kg ದಿನ ನಾವು ಕೊಡ್ತಾ ಹೋದರೆ ಪಶು ಆಹಾರವನ್ನು ನಾವೇನು ಕೊಡ್ತಾ ಇದ್ದೀವಿ, ಕಾನ್ಸಂಟ್ರೇಟ್ಸ್ ಅಂತ ನಾವೇನು ಹೇಳ್ತೀವಿ, ಸೊ ಅದರ ಪ್ರಮಾಣದಲ್ಲಿ ಅಟ್ಲೀಸ್ಟು ಒಂದು 15ರಿಂದ 20% ಕಡಿಮೆ ಮಾಡ್ಬೋದು. ಇದರಿಂದ ಪ್ರೋಟೀನ್ ಕೂಡ ಹೆಚ್ಚಿಗೆ ಸಿಕ್ಕುತ್ತೆ. ಅದ್ರ ಜೊತೆಗೆ ವಿಟಮಿನ್ಸ್ಗಳು, ಕೆಲವು ಖನಿಜಾಂಶಗಳು ಕೂಡ ಸಿಕ್ಕುತ್ತೆ. ಸೊ ಹಾಗಾಗಿ ಹಾಲಿನ ಉತ್ಪಾದನೆ ಹೆಚ್ಚಿಗೆ ಮಾಡಲಿಕ್ಕೆ, ಇವನ್ ಗುಣಮಟ್ಟ ಕಾಪಾಡಲಿಕ್ಕೂ ಕೂಡ ಆಗುತ್ತೆ. ನಾವು ನಮ್ಮ ಜಮೀನುಗಳಲ್ಲಿ ಬೆಳಿಬೋದು ಇದನ್ನು, ಅಥವಾ ನಮ್ಮ ಮನೆ ಹಿತ್ತಲ್ಲಿ ಜಾಗ ಇತ್ತು ಅಂದರೂ ಕೂಡ ಆ ಪ್ರದೇಶದಲ್ಲಿ ಕೂಡ ಬೆಳಿಬೋದು ಇದನ್ನು. ಇನ್ನು ಮೇವು ಅಂತ ತಾವು ಪ್ರಧಾನವಾಗಿ ಕನ್ಸಿಡರ್ ಮಾಡೋದು ತಿಂಡಿ. ಈಗ ಅದರ ಒಂದು ಪೂರೈಕೆ ಮುಖ್ಯವಾಗಿ ನಾವು ಮೇವುಗಳಿಗೆ ಹೆಚ್ಚು ಪ್ರಾಮುಖ್ಯತೆನೇ ಕೊಡಬೇಕಾಗತ್ತೆ. ಯಾಕಂದರೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳು ಕೂಡ ಜೊತೆಗೆ ಏನಾಗಿರುತ್ತೆ, ಅದರ ಒಂದು ಜೀರ್ಣಾಂಗ ವ್ಯವಸ್ಥೆ ಮೇವಿಗೆ ಹೆಚ್ಚು ಅವಲಂಬಿತ ಆಗಿರತಕ್ಕಂಥದ್ದು ಹಾಲು ಉತ್ಪಾದನೆಗೆ. ಸೊ ಅದಲ್ಲದೇ ಕೂಡ ಈಗ ನಾವೇನಾಗುತ್ತೆ, ನಾವು ಕಮರ್ಷಿಯಲ್ಲಾಗಿ ಮಾಡ್ತಾ ಇರೋದ್ರಿಂದ, ಅಂದರೆ ಹಾಲು ಉತ್ಪಾದನೆ ನಮಗೆ ಜಾಸ್ತಿ ಬೇಕು. ಸೊ ಈಗಿನ ನಾವೇನು ಮಿಶ್ರತಳಿ ರಾಸುಗಳು ಅಂತ ನಾವೇನು ಹೇಳ್ತೀವಲ್ಲ, ಸೊ ಅದರಲ್ಲಿ ಹಾಲು ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಗೆ ಇರೋದ್ರಿಂದ ಸೊ ಆ ಉತ್ಪಾದನೆಗೆ ಅನುಗುಣವಾಗಿ ಕೂಡ ನಾವು ಸೊ ಮೇವುಗಳ ಜೊತೆಗೆ ಪಶು ಆಹಾರನೂ ಕೂಡ ಕೊಡಲೇಬೇಕಾಗುತ್ತೆ. ಸೊ ಹಾಗಾಗಿ
ಪಶು ಆಹಾರ ಅಥವಾ ಕಾನ್ಸಂಟ್ರೇಟ್ಸ್ ಅಂತ ಹೇಳ್ತೀವಿ. ಈಗ ನಾನು ಆಗಲೇ ಹೇಳಿದೆ ಮುಖ್ಯವಾದಂಥ ಪೋಷಕಾಂಶಗಳು, ಅವೆಲ್ಲ ಪೋಷಕಾಂಶಗಳನ್ನು ಪೂರೈಕೆ ಮಾಡ್ತಕ್ಕಂಥ ಎಲ್ಲ ಕಚ್ಚಾ ಪದಾರ್ಥಗಳನ್ನು ಮಿಶ್ರಣ ಮಾಡಿ ಪಶು ಆಹಾರವನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಾವು ಸಮತೋಲನ ಪಶು ಆಹಾರ ಅಂತ ಹೇಳ್ತೀವಿ, ಕಾಂಪೌಂಡ್ ಕ್ಯಾಟ್ಲ್ ಫೀಡ್ ಅಂತ ಕೂಡ ಹೇಳ್ತೀವಿ. ಇದು ಕೂಡ ಕೊಡ್ತಕ್ಕಂಥದ್ದು ಅಗತ್ಯ ಇದೆ. ಅಂದರೆ ರಾಸುವಿನ ತಳಿ ಗುಣಧರ್ಮಕ್ಕೆ ಅನುಗುಣವಾಗಿ ಮತ್ತು ಇನ್ನೊಂದು ಅದರ ಹಾಲು ಉತ್ಪಾದನೆಗೆ ಅನುಗುಣವಾಗಿ ಅಂತ ಹೇಳ್ತೀವಿ. ಅಂದರೆ ಉದಾಹರಣೆಗೆ ಮಿಶ್ರತಳಿ ರಾಸು ಅಂತ ತೊಗೊಂಡ್ರೆ ಅದರ ದೇಹದ ನಿರ್ವಹಣೆಗೆ ಅಂತಲೇ, ಅಂದರೆ ಬಾಡಿ ಮೇಂಟೆನೆನ್ಸ್ಗೆ ಅಂತಲೇ ಅಟ್ಲೀಸ್ಟು ಒಂದು ದಿವಸಕ್ಕೆ ರಾಸಿಗೆ 1 kg ಕೊಡಬೇಕಾಗತ್ತೆ. ಇನ್ನು ಹಾಲು ಉತ್ಪಾದನೆಗೆ ಅನುಗುಣ ಅಂದರೆ ಪ್ರತಿ ಲೀಟ್ರ್ ಹಾಲು ಉತ್ಪಾದನೆಗೆ 1/4 kgಯಿಂದ 300 ಗ್ರಾಮಷ್ಟು ನಾವು ಪ್ರತಿ ಲೀಟರ್ ಹಾಲಿನ ಇಳುವರಿಗೆ ಅನುಗುಣವಾಗಿ ಕೊಡಬೇಕಾಗುತ್ತೆ. ಅಂದರೆ ಒಂದು ದಿವಸಕ್ಕೆ 10 ಲೀಟ್ರ್ ಹಾಲನ್ನು ಕೊಡುತ್ತೆ ಅಂದರೆ ಅಟ್ಲೀಸ್ಟ್ ಒಂದು 4 kg ಅಷ್ಟಾದರೂ ಪಶುಹಾರವನ್ನು ಕೊಡಬೇಕಾಗುತ್ತೆ. ಅಂದರೆ ಅದರ ಸಾಮರ್ಥ್ಯವನ್ನು ನಾವು ಬಳಕೆ ಮಾಡ್ದಂಗೆ ಆಗುತ್ತೆ. ಜೊತೆಗೆ ಹಾಲು ಉತ್ಪಾದನೆ ಮತ್ತು ಗುಣಮಟ್ಟನೂ ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಪಶುಹಾರನೂ ಕೂಡ ಮೇವುಗಳ ಜೊತೆಯಲ್ಲಿ ನಾವು ಕೊಡ್ತಕ್ಕಂಥದ್ದು ಮುಖ್ಯ. ಇನ್ನು ಆಹಾರ ಅಂತಂದರೆ ಒಂದಷ್ಟು ಆಹಾರವನ್ನು ನಾವು ಶೇಖರಣೆ ಮಾಡಿ ಕೂಡ ಇಟ್ಕೋಬೋದು ಅಲ್ವೇ? ಅಂದರೆ ಮೇವು ಇಲ್ಲದಂತಹ ಸಂದರ್ಭದಲ್ಲಿ ಅದನ್ನು ನಾವು ಬಳಕೆ ಮಾಡ್ಕೋಬಹುದು. ಅದ್ರ ಬಗ್ಗೆನೂ ಕೂಡ ಗಮನ ಹರಿಸ್ಬೋದು. ಅಂದರೆ ಮೇವಿನ ಸಂಸ್ಕರಣೆ ಅಂತಲೂ ಕೂಡ ಹೇಳ್ತೀವಿ, ಅಥವಾ ಸಂರಕ್ಷಣೆ ಕೂಡ ಅಂತಲೂ ಹೇಳ್ತೀವಿ, ಜೊತೆಗೆ ಪೌಷ್ಟಿಕರಣ ಅಂತಲೂ ಕೂಡ ಹೇಳ್ತೀವಿ. ಅಂದರೆ ಮುಖ್ಯವಾಗಿ ಒಣಮೇವು, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಕೊನೆಯಾಗಿ ನಾವು ಹಾರ್ವೆಸ್ಟಿಂಗ್ ಮಾಡಿ ಆದ ನಂತರ, ಕೊಯ್ಲು ಮಾಡಿ ಆದ ನಂತರ ಅದು ಕಾಳನ್ನು ತೆಗೆದ ತ್ಯಾಜ್ಯ ಬರುತ್ತೆ. ಅದನ್ನು ಬಣವೆ ಹಾಕ್ಕೊಳ್ಳೋದು ಅಂತ ಕೂಡ ಹೇಳ್ತಾರೆ, ಅಥವಾ ಮೆದೆ ಹಾಕ್ಕೊಳ್ಳೋದು ಅಂತ ಕೂಡ ಹೇಳ್ತಾರೆ. ಆ ರೀತಿ ನಾವು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಅಥವಾ ಮೆದೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಪೌಷ್ಟಿಕರಣ, ಅಂದರೆ ಭಾಳಷ್ಟು ಜನ ಅನಾದಿ ಕಾಲದಿಂದನೂ ಕೂಡ ಮಾಡ್ತಂದೆ ಪದರು ನಾವು ಮೆದೆ ಹಾಕ್ತಾ ಇರಬೇಕಾದ್ರೆ ಹರಳು ಉಪ್ಪನ್ನು ಹಾಕ್ತಕ್ಕಂಥದ್ದು ಸ್ವಲ್ಪ ಪ್ರಮಾಣದ ಪೌಷ್ಟಿಕರಣ ಆಗುತ್ತೆ, ರುಚಿಗೆ ಬರುತ್ತೆ, ಅದರಲ್ಲಿರ್ತಕ್ಕಂಥ ನಾರಿನಂಶ ಮೆದು ಆಗುತ್ತೆ, ರಾಸುಗಳಿಗೆ ತಿನ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಕೆಲವರು ರೈತರು ಬರೀ ಒಣಮೇವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಹೆಚ್ಚು ಅನುಕೂಲ ಆಗಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಒಂದು 10 kg ಅಥವಾ 15 kg ಅಷ್ಟು ನಮ್ಮ ರಾಸುಗಳಿಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅದನ್ನು ತುಂಡರಿಸಿ ಆಗ್ಲೇ ಪೌಷ್ಟಿಕರಣ ಮಾಡ್ತಕ್ಕಂಥದ್ದು. ಅಂದರೆ ಒಂದು ಅರ್ಧ ಅಥವಾ 1 ಲೀಟ್ರ್ ನೀರಿಗೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಹಚ್ಚಷ್ಟು ಬೆಲ್ಲ ಮತ್ತೊಂದು ಹಿಡಿಯಷ್ಟು ಉಪ್ಪನ್ನು ಹಾಕಿ ಆ ಒಂದು ದ್ರಾವಣವನ್ನು ಅದಕ್ಕೆ ಸಿಂಪರಣೆ ಮಾಡಿ 1 ಗಂಟೆ 2 ಗಂಟೆ ಬಿಟ್ಟಾಗ ಏನಾಗುತ್ತೆ, ಅದು ಪೌಷ್ಟಿಕರಣ ಆಗ್ತದೆ. ರಾಸುಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ ತಿನ್ನಲಿಕ್ಕೆ. ಅಥವಾ ಒಣಮೇವನ್ನು ಸಮರ್ಪಕವಾಗಿ ವೇಸ್ಟ್ ಮಾಡದೆ ಬಳಕೆ ಆಗಲಿಕ್ಕೂ ಕೂಡ ಅನುಕೂಲ ಆಗ್ತಕ್ಕಂಥ. ಇನ್ನು ಹಸಿರು ಮೇವಲ್ಲಿ ಸೈಲೇಜ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅಲ್ಲಿ ಕನ್ನಡದಲ್ಲಿ ಅದನ್ನು ರಸಮೇವು ಅಂತ ಹೇಳ್ತೀವಿ. ಅಂದರೆ ಅದರಲ್ಲೂ ಕೂಡ ನಾವು ಏಕದಳ ಮೇವಿನ ಬೆಳೆಗಳಿಂದ ಮಾಡಲಿಕ್ಕೆ ಸಾಧ್ಯ. ಅಂದರೆ ನಾವು ಮಳೆಗಾಲದಲ್ಲಿ ಮೆಕ್ಕೆಜೋಳವನ್ನು ಹೆಚ್ಚಾಗಿ ಬೆಳೆದಂಥ ಸಂದರ್ಭದಲ್ಲಿ ಆ ಮೇವು ಅಂದರೆ ಹಾಲುಗಾಳು ಹಂತದಲ್ಲೇ ಆ ಮೇವನ್ನು ಹಾಗೆ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಹೆಚ್ಚಿಗೆ ಬೆಳೆದಂಥ ಸಂದರ್ಭದಲ್ಲಿ ಅದನ್ನು ಶೇಖರಣೆ ಮಾಡಿಕೊಂಡು ನಂತರ ನಮಗೆ ಯಾವಾಗ ಕೊರತೆ ಇರುತ್ತೆ, ಅಂದರೆ ಬೇಸಿಗೆ ಕಾಲದಲ್ಲಿ, ಅಂದರೆ ಈ ಸಂದರ್ಭದಲ್ಲಿ ಅನ್ಬೋದು, ಆವಾಗ ಇದನ್ನು ಓಪನ್ ಮಾಡಿ ಉಪಯೋಗಿಸ್ಕೋಬೋದು. ಅದು ರಸಮೇವು ಅಂತ ಹೇಳ್ತೀವಿ. ಅಂದರೆ ಗಾಳಿ ರಹಿತವಾಗಿ ಶೇಖರಣೆ ಮಾಡ್ತಕ್ಕಂಥದ್ದು. ಅದರಲ್ಲಿ ಮೆಕ್ಕೆಜೋಳದಿಂದ ಮಾಡ್ತಾರೆ. ಇದನ್ನು ಚಿಕ್ಕದಾಗಿ ತುಂಡರಿಸಿ ಗುಂಡಿ ರೂಪದಲ್ಲಿ ಅಥವಾ ತೊಟ್ಟಿ ಮಾದರಿಯಲ್ಲಿ, ಇತ್ತೀಚಿನ ದಿನಗಳಲ್ಲಿ ನಾವು ಸೈಲೇಜ್ ಬ್ಯಾಗ್ಸ್ ಅಂತಲೂ ಕೂಡ ಹೇಳ್ತೀವಿ, 1 ಟನ್ ಸಾಮರ್ಥ್ಯದನ್ನು ಶೇಖರಣೆ ಮಾಡ್ತಕ್ಕಂಥದ್ದು. ಈಗ ಸೈಲೇಜ್ ಬೇಲ್ಸ್ ಅಂತ ಮಾಡಿರ್ತಾರೆ. ಈ ಥರ ಒಂದು ಮುಖ್ಯವಾದಂಥದ್ದು ಏನಪ್ಪ ಇದರಲ್ಲಿ ಅಂಶ ಅಂದರೆ ಇದನ್ನು ತುಂಡರಿಸಿ ಗಾಳಿ ರಹಿತವಾಗಿ ಇದನ್ನು ತುಂಬ ಒತ್ತಡೀಕರಣ ಕಂಪ್ರೆಸ್ ಮಾಡಿ ಶೇಖರಣೆ ಮಾಡಬೇಕು. ಕನಿಷ್ಠ 45ರಿಂದ 60 ದಿವಸಗಳ ಕಾಲ ಬಿಡಬೇಕಾಗತ್ತೆ ಅದರ ಸಮಯವಾಗಿ ಪರಿವರ್ತನೆ ಮಾಡಲಿಕ್ಕೆ ಹಸಿರು ಮೇವು. ನಂತರದಲ್ಲಿ ನಾವು ಅದನ್ನು ಉಪಯೋಗ ಮಾಡ್ಬೋದು. ಓಪನ್ ಮಾಡದೆ ಹಾಗೆ ಬಿಟ್ಟರೆ 1.5ರಿಂದ 2 ವರ್ಷಗಳ ಕಾಲ ಕೂಡ ಪೋಷಕಾಂಶಗಳು ಯಾವುದೇ ರೀತಿ ವ್ಯತ್ಯಾಸವಾಗದಂತೆ ಅದೇ ರೀತಿಯಲ್ಲೂ ಕೂಡ ಇರುತ್ತೆ. ಬಟ್ ಒಮ್ಮೆ ಇದನ್ನು ಓಪನ್ ಮಾಡಿದಾಗ 1.5ರಿಂದ 2 ತಿಂಗಳೊಳಗಡೆ ನಾವು ಇದನ್ನು ಖಾಲಿ ಮಾಡಬೇಕಾಗತ್ತೆ. ಡಾಕ್ಟರ್ ಕರಿಬಸವರಾಜ್ ಅವರೇ, ಮೇವಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅನ್ನೋದೇ ಆದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕನ್ನಡದಲ್ಲಿ ಹೇಳ್ಬೋದಾ? 77 60 968 442. ಇನ್ನೊಮ್ಮೆ ಹೇಳ್ತೀರಾ? 77 60 968 442. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 77 60 968 442. ಒಳ್ಳೆಯದು ಡಾಕ್ಟರ್ ಕರಿಬಸವರಾಜ್ ಅವರೇ, ಇದುವರೆಗೂ ಕೂಡ ಜಾನುವಾರುಗಳಿಗೆ ಮೇವಿನ ಪೂರೈಕೆ, ಲಭ್ಯತೆ, ಸಂರಕ್ಷಣೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಮೇವು ಬೆಳೆ ಹಾಗೂ ಅಜೋಲ್ಲಾ ಉತ್ಪಾದನೆಯನ್ನು ಕುರಿತು ಮೈಸೂರಿನ ಕೆಎಂಎಫ್ ಸಂಸ್ಥೆಯ ಮೇವು ಅಭಿವೃದ್ಧಿ ವಿಭಾಗದ ಉಪ ವ್ಯವಸ್ಥಾಪಕರಾದ ಡಾಕ್ಟರ್ LR ಕರಿಬಸವರಾಜು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ
ಹವಾಮಾನ ವೈಪರೀತ್ಯಕ್ಕೆ ಸೂಕ್ತವಾದ ಕೃಷಿ ಬೇಸಾಯ ಪದ್ಧತಿಗಳನ್ನು ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಎನ್ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಸಾವಯವ ಸಂಪದ. ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಸಹಯೋಗ ವಿಸ್ತರಣಾ ಶಿಕ್ಷಣ ಘಟಕ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಮೈಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಕೃಷಿ ಇಲಾಖೆ ಮೈಸೂರು, ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ ಮಂಡ್ಯ ಹಾಗೂ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ. ಸಾವಯವದಲ್ಲಿ ಸಮಗ್ರ ಕೃಷಿರೆ ಮಣ್ಣಿಗೂ ಮನುಜಗೂ ಆರೋಗ್ಯ. ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯೆಲ್ಲ ಅಮೃತವು. ಬೆಳೆಯೋ ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ಗೀತೆಯ ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಇದುವೇ ಕೃಷಿ ಸಂಪದ.